ಯಾಕಂದ್ರೆ ಪ್ರಾಕರ್ಮ ದೇವರು ನೀನಿರುವಾಗ ಯಾವುದು ಭಯಾನಕ ಆಗಲು ಸಾಧ್ಯವಿಲ್ಲ. ನಿನ್ನಲ್ಲಿ ಪ್ರಾಕರ್ಮದ, ನಿನ್ನಲ್ಲಿ ನೀತಿ ಅದ, ನಿನ್ನಲ್ಲಿ ಸತ್ಯತೆ ಅದ, ನಿನ್ನಲ್ಲಿ ಬೆಳಗಡೆ ಅದ, ನಿನ್ನಲ್ಲಿ ಬಲ ಅದ, ನಿನ್ನಲ್ಲಿ ಇದ್ದು ಬೇಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಪ್ರತಿಫಲ ಅದ. ಯಾಕಂದ್ರೆ ವಾಕ್ಯದ ಹೇಳ್ತಿ ಸ್ಪಷ್ಟವಾಗಿ ವಾಕ್ಯದ ಮಾತಾಡ್ತೀವಿ, ನನ್ನ ಬಳಿ ಬರುವವನಿಗೆ ನಾನು ಎಂದಿಗೂ ತಳ್ಳಿ ಬಿಡಲ್ಲ ಅಂತ ಹೇಳಿದಪ್ಪ ದೇವರೇ. ನಿನ್ನ ಸನ್ನಿಧಿಯಲ್ಲಿ ಮಕ್ಕಳು ಪ್ರಾರ್ಥಿಸುವಾಗ ಈ ಮಕ್ಕಳ ಪ್ರಾರ್ಥನೆಯನ್ನು ಕೇಳ ಬಯಸುತ್ತದೆ. ಯಾವ ಕಷ್ಟದಿಂದ ಬಂದಿದ್ದರೂ ಕರ್ತನೆ ಅದು ಪರಿಹಾರವಾಗಲಪ್ಪ ಕರ್ತನೆ. ಯಾವ ಭಾರದಿಂದ ಬಂದರೆ ಅದು ಬೆಳೆಗಡೆ ಆಗಲಿ, ಯಾವ ರೋಗದಿಂದ ಬಂದಿದ್ದರೂ ಕರ್ತನೆ ನಿಮ್ಮ ಕಾಯಗಳ ಹಸ್ತ ಅವರನ್ನು ಚಾಚಿ ಅವರಿಗೆ ಮುಟ್ಟಿ ವಾಸಿ ಮಾಡಿ ಬೆಳೆಗಡೆ ಕೊಡಿ. ಯಾರು ಮಂತ್ರ ತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು ಬಂದಿದ್ದರು ಕರ್ತನೆ ಅದು ಶರೀರದ ಮುರಿಯಲ್ಪಡಲಿ, ಅದು ಬೆಳೆಗಡೆ ಆಗಬೇಕು ಯೇಸು ನಾಮದಲ್ಲಿ. ಯಾರು ಪುತ್ರ ಸಂತಾನ ಇಲ್ಲದೆ ನರಳಾಡುತ್ತಾ ದೇವರೇ ನನಗೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಗು ಕೂಡ ಎಂಬುದಾಗಿ ಪ್ರಾರ್ಥಿಸಿದರು, ಅವರು ಗರ್ಭಕೋಶ ತೆರೆಯಲ್ಪಡಲಿ, ಇದನ್ನು ಅವರು ಪಡ್ಕೊಳ್ಳುವಂತೆ ಅವರಿಗೆ ಸಹಾಯ ಮಾಡಿ. ಯಾರಿಗೆ ಉದ್ಯೋಗ ಬೇಕು, ಉದ್ಯೋಗಕ್ಕಾಗಿ ಅವರು ಪ್ರಾರ್ಥಿಸುವುದ ಅವರಿಗೆ ಒಳ್ಳೆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಉದ್ಯೋಗವನ್ನು ಅವರಿಗೆ ಒದಗಿಸಿಕೊಡಪ್ಪ. ಯಾರ ಮನೆಯಲ್ಲಿ ಅನ್ನ ಪಾನದ ಮೇಲೆ ಬರಕತ್ತಿಲ್ಲೋ ಈ ದಿನ ಅವ್ರ ಮನೆಯಲ್ಲಿ ಅನ್ನ ಪಾನದ ಮೇಲೆ ಬರಕತ್ತಿಲ್ಲಪ್ಪ. ಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ಬರಕತ್ತಿಲ್ಲೋ ಅವ್ರ ಕೈ ಕೆಲಸದಲ್ಲಿ ಬರಕತ್ತಿಲ್ಲಪ್ಪ. ಯಾರು ಕುಟುಂಬದಲ್ಲಿ ಬಿಟ್ಟೋಗಿ ನರಳಾಡ್ತಾ ಹೊರನಾಡ್ತಾ ಅನೇಕ ಹಿಂಸೆಗೆ ಒಳಗಾಗಿರ್ತಕ್ಕಂಥ ಕುಟುಂಬಗಳವರು ಅವ್ರಿಗೆ ಕುಟುಂಬದ ಜೀವಿತದಿಂದ ಮಾರ್ಪಡಿಸಪ್ಪ ದೇವರೇ. ಮುಖ್ಯವಾಗಿ ಯೌವನಸ್ಥರಿಯನ್ನು ಪ್ರಾರ್ಥಿಸಬೇಕಾಗ್ತದೆ. ಪ್ರತಿಯೊಂದು ಯೌವನಸ್ಥರು ಪಾಪದಿಂದ ಶಾಪದಿಂದ ಬಿಡುಗಡೆ ಹೊಂದಿ ಈ ಯೌವನ ಕಾಲದಲ್ಲಿ ಸೃಷ್ಟಿಕರ್ತರನ್ನು ಸ್ಮರಿಸಿ ನಿಜತೆಗೆ ಬೆಳೆದು ಫಲ ಹೊಂದುವಂತೆ ಸಹಾಯ ಮಾಡಿ. ಯೌವನಸ್ಥರ ವಿದ್ಯಾ ಅಭ್ಯಾಸಗಳನ್ನ ಆಶೀರ್ವದಿಸಿ. ಎಲ್ಲ ಮಕ್ಕಳನ್ನ ಪ್ರತಿಯೊಂದು ಒಳ್ಳೆ ಜ್ಞಾನವಂತರಾಗಿ ಉನ್ನತ ಸ್ಥಳದಲ್ಲಿ ಉನ್ನತ ಹೋದದಲ್ಲಿ ಮಕ್ಕಳು ಒಂದಿನ ಭಗವಂತನ ಸಹಾಯ ಮಾಡಬಾರದು. ಯಾವುದು ಸಮಸ್ಯೆ ವೇದನೆ ಈ ಮಕ್ಕಳು ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮ ದೇವರೇ ಈ ದಿನ ನಮ್ಮ ಮಧ್ಯದಲ್ಲಿ ಇದ್ದು ನೀವು ಕಾರ್ಯ ಮಾಡಿ. ಮತ್ತು ಕರ್ತನೆ ಯಾರಾದರೆ ಅಯ್ಯೋ ದೇವರೇ ನನಗೆ ಯಾರು ಇಂಥೊಂದು ಭಯಂಕರ ರೋಗದಿಂದ ಈ ಸಮಸ್ಯೆಯಿಂದ ಯಾರು ಬಿಡುಗಡೆ ಮಾಡ್ತಾರ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ಈ ದಿನ ಪ್ರಾರ್ಥಿಸುವಾಗ ಅವರಿಗೆ ವಾಸಿ ಮಾಡಪ್ಪ ದೇವರೇ, ಅವರಿಗೆ ವಾಸಿ ಮಾಡಪ್ಪ ಕರ್ತನೆ. ತಿರುಗಿ ದೇವರೇ ನಾವು ಆಲಯಕ್ಕಾಗಿ ನಾವು ಪ್ರಾರ್ಥಿಸೋಕರ್ತನೆ. ಈ ಆಲಯ ಮೂಲೆಯನ್ನು ಬಲಪಡಿಸೋಪ್ಪ ಕರ್ತನೆ. ಈ ಆಲಯ ನಿನ್ನ ರೆಕ್ಕೆಗಳ ಕೆಳಗ ನೆರಳಿನಲ್ಲಿ ಈ ಆಲಯದ ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ಬಾಯಿ ಪ್ರತಿಯೊಂದು ನಾಲ್ಗೆ ಅಧೀನವಾಗಿ ಮಾತಾಡಬೇಕು ಕರ್ತನೆ. ಅನೇಕ ಜನರು ದುರ್ಬೋಧೆಗಳಿಂದ ಜನರನ್ನು ಅಪ್ಪ ದೇವರೇ ಆ ಆಲಯಕ್ಕೆ ಹೋಗ್ಬಾರ್ದು, ಅದು ಆಲಯ ಬದಲಾಗಿ ದುರ್ಗುಣಿಗಳಲ್ಲಿ ಇರ್ತಕ್ಕಂಥವಾಗಿದ್ದಾರೆ ಕರ್ತನೆ. ಅವರಿಗಂತ ನಾವು ಶಾಪ ಕೊಡಲ್ಲ. ಅವ್ರ ಬಾಯಿಯನ್ನು ಆಶೀರ್ವದಿಸೋಪ್ಪ ಕರ್ತನೆ. ಅವ್ರ ಕುಟುಂಬನ ಆಶೀರ್ವದಿಸು. ಶಾಪಗ್ರಸ್ತರ ಕುಟುಂಬ ಯಾವ ಸನ್ನಿಧಿಲ್ಲ ಸಾಧ್ಯ ಆಶೀರ್ವಾದ ಕುಟುಂಬವನ್ನು ಮಾರ್ಪಡಿಸು ಕರ್ತನೆ. ಈ ಆಲಯ ನೀನು ಬಲಪಡಿಸುವುದಾದರೆ ಬಲವನ್ನು ಸಾಧ್ಯದ ಕರ್ತನೆ. ನೀನು ವಾಕ್ಯ ಹೇಳಿದ್ರೆ ಚಿಕ್ಕ ಹಿಂದೆ ನೀನು ಹೆದರಬೇಡ, ನಿನ್ನೊಂದಿಗೆ ಐತ ಅಂತ ಹೇಳಿದ ಬಯಸಯ. ಅದಕ್ಕ ಈ ಆಲಯ ಮೂಲೆಯನ್ನು ಬಲಪಡಿಸು. ಈ ಆಲಯದಲ್ಲಿ ಉನ್ನತ ಕಾರ್ಯ ಮಾಡ್ತಿರುವುದಾಗಿ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸುವ ಕರ್ತನೆ. ದೇವರೇ ನಿನ್ನ ಸನ್ನಿಧಿಯಲ್ಲಿ ಯಾವುದೂ ನಿರಾಶೆ ಇಲ್ಲ, ಯಾವುದು ನಿರ್ಲಕ್ಷ್ಯ ಇಲ್ಲ. ನಿನ್ನ ಸನ್ನಿಧಿಯಲ್ಲಿ ಅದ್ಭುತದ ಕರ್ತನೆ. ಯಾಕಂದರೆ ಅದ್ಭುತ ಸ್ವರೂಪನಾಗಿದೆ, ಆಲೋಚನಾ ಕರ್ತನಾಗಿದೆ, ಕರ್ಮ ದೇವರು ನೀನಾಗಿದ್ದ ಕಾರಣ ನಾವು ಯಾವುದು ಭಯವಿಲ್ಲ ದೇವರೇ. ಅದಕ್ಕೆ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸುವಪ್ಪ. ಚಿಂತೆಯಲ್ಲಿ ಚಿಂತೆಯಾಗಿದೆ, ಬರುಣಾಗಿದೆ
ಕಂಡೆ ಮುಗಿಲೇರಿ ನಿಂತೆ ನಿನ್ನನ್ನೇ ನಾ ಹುಡುಕಿದೆ ಕನಸನ್ನು ಕಂಡೆ ಮುಗಿಲೇರಿ ನಿಂತೆ ನಿನ್ನನ್ನೇ ನಾ ಹುಡುಕಿದೆ ಕಷ್ಟದಲ್ಲಿ ಬೆಂದೆ ಪಾಪದಲ್ಲಿ ಬೆಳೆದೆ ನಿನ್ನಿಂದ ನಾ ದೂರಾದೆ ಕಷ್ಟದಲ್ಲಿ ಬೆಂದೆ ಪಾಪದಲ್ಲಿ ಬೆಳೆದೆ ನಿನ್ನಿಂದ ನಾ ದೂರಾದೆ ಅಭಯವಾಗಿ ಕರುಣೆಯ ತೋರಿ ಕೈ ಹಿಡಿದು ನೀ ನಡೆಸೆಯ ಅಭಯವಾಗಿ ಕರುಣೆಯ ತೋರಿ ಕೈ ಹಿಡಿದು ನೀ ನಡೆಸೆಯ ಕೈ ಹಿಡಿದು ನೀ ನಡೆಸೆಯ ಕೈ ಹಿಡಿದು ನೀ ನಡೆಸೆಯ ಬದುಕನ್ನ ಬರಡಾಗಿದೆ ಚಿಂತೆಯಲ್ಲಿ ಚಿಂತೆಯಾಗಿದೆ ಬದುಕನ್ನ ಬರಡಾಗಿದೆ ಚಿಂತೆಯಲ್ಲಿ ಚಿಂತೆಯಾಗಿದೆ ಹೌದು ಪ್ರಿಯ. ದೊಡ್ಡ ದೊಡ್ಡ ಕನಸುಗಳನ್ನು ನೋಡಿ ಆಕಾಶಕ ಏರಿ ನಿಂತು ಕಷ್ಟದಲ್ಲಿ ಬಿದ್ದೋಗಿ ಪಾಪದಲ್ಲಿ ಬೆಳೆದು ದೇವರಿಂದ ದೂರಾಗಿರೋ ಸತ್ಯ ಜ್ಞಾಪಕ ಮಾಡ್ಬೋದು. ದೊಡ್ಡ ಕನಸು ದೊಡ್ಡ ದೊಡ್ಡ ವಿಷಯದಲ್ಲಿ ಬಿದ್ದೋಗಿ ಪಾಪ ಎಂಬುದು ಅವಳಿಸಿಕೊಂಡು ಪಾಪವೆಂಬುದ ಹಿಡಿದುಕೊಂಡು ಪಾಪದಲ್ಲಿ ಮೆರೆದು ಕೊನೆಯದಾಗಿ ಬಿದ್ದೋಗಿದ್ದೇನೋ ಸತ್ಯ ದೇವರ ಸತ್ಯ ಜ್ಞಾಪಕ ಮಾಡ್ಬೋದು. ಈ ಬಿದ್ದೋಗಿದೆ ಈ ದಿನ ದೇವರು ನಿನ್ನನ್ನು ಮೇಲಕ್ಕೆ ತಂದಂತೆ ಇದೆ. ಪಾಪವನ್ನು ಒಪ್ಪಿಕೊಂಡು ಹುಡುಗತನ ಮೋಸ ವ್ಯಭಿಚಾರ ಕಳ್ಳತನ ಹಗೆತನ ಇದೇ ಮಾಡತಕ್ಕಂಥದ್ದು ಅದನ್ನು ಬಿಟ್ಕೊಂಡು ದೇವಸ್ಥಾನದಲ್ವಾ ದೇವರಿಗೆ ಕ್ಷಮಿಸುವಂತೆ ಇದೆ. ಲೋಕದ ಆಸೆ ಅತಿಯಾಸೆಗಳಿಗೆ ಒಳಗಾಗಿ ಸೋತು ಹೋದೆ ಲೋಕದ ಆಸೆ ಮುಖ ಮಾಡಿದೇನ ನಿನ್ನನ್ನೇ ಕಳೆದುಕೊಂಡೆ. ಲೋಕದ ಆಸೆ ಅತಿಯಾಸೆಗಳಿಗೆ ಒಳಗಾಗಿ ಸೋತು ಹೋದೆ ಕರುಣಾಮೂರ್ತಿಯೇ ಪರಿಶುದ್ಧಾತ್ಮನೇ ಆಧರಿಸಿ ನೀ ನಡೆಸೆಯ. ಕರುಣಾಮೂರ್ತಿಯೇ ಪರಿಶುದ್ಧಾತ್ಮನೇ ಆಧರಿಸಿ ನೀ ನಡೆಸೆಯ. ಆಧರಿಸಿ ನೀ ನಡೆಸೆಯ ಏಸಯ್ಯ ಆಧರಿಸಿ ನೀ ನಡೆಸೆಯ ಅದು ನನ್ನ ಕರುಣಾಗಿದೆ ಚಿಂತೆಯಲ್ಲಿ ಚಿತೆಯಾಗಿದೆ ಅದು ನನ್ನ ಕರುಣಾಗಿದೆ ಚಿಂತೆಯಲ್ಲಿ ಚಿತೆಯಾಗಿದೆ ದೇವಾದಿ ದೇವ ಈ ವಾಕ್ಯೆಯನ್ನ ಕೃಪೆಯನ್ನು ನೀ ಕರುಣಿಸು ದೇವಾದಿ ದೇವ ಈ ವಾಕ್ಯೆಯನ್ನ ಕೃಪೆಯನ್ನು ನೀ ಕರುಣಿಸು ಬದುಕೆನ್ನ ಬರುಡಾಗಿದೆ ಚಿಂತೆಯಲ್ಲಿ ಚಿತೆಯಾಗಿದೆ ಬದುಕನ್ನ ಬರುಡಾಗಿದೆ ಚಿಂತೆಯಲ್ಲಿ ಚಿತೆಯಾಗಿದೆ ಹೌದು ಪ್ರಿಯ. ಬದುಕಲು ಬರಡಾಗಿದೆ ಅನ್ನುವಂಥದ್ದು. ಮಳೆಗಾಲದಲ್ಲಿ ಭೂಮಿ ನೀರು ಪಡೆದು ಯಾವ ಥರ ಬೆಳೆಯನ್ನು ಬೆಳೆಸುವುದೋ ಅಥವಾ ಯಾವ ಥರ ಹುಲ್ಲನ್ನು ಬೆಳೆಸುವುದೋ ಆ ಥರ ದೇವರು ಬೆಳೆಸಬೇಕೆಂಬ ಉದ್ದೇಶ
ಉದ್ದೇಶದ, ಆದರೆ ಸೈತಾನನು ನಿನಗ ಆಕಾಶ ಕಳಿ ಎತ್ತುಕೊಂಡು ಹೋಯ್ತದ, ಅದು ಬಿಟ್ಕೊಡ್ತು ಪ್ರಿಯರೇ. ದೇವರು ನಿನಗೆ ಬೆಳೆಸ್ತಾನ, ಆಕಾಶ ಕಳಿ ಎತ್ತುಕೊಂಡು ಹೋಯ್ತಾನ, ಅವನಿನ ಕೈ ಬಿಡಲ್ಲ ಪ್ರಿಯರೇ. ಪಾಪದಲ್ಲಿ ಮೆರೆದು ಲೋಕ ಎಂಬ ಆಸೆ ಆಕಾಂಕ್ಷೆಯಲ್ಲಿ ಬಿದ್ದೋಗಿ, ಮೋಸ ಎಂಬ ಲವ್ ಮಾಡಿ, ಮೋಸ ಎಂಬ ಪ್ರೀತಿ ಮಾಡಿ, ಮೋಸ ಎಂಬ ಕೊಟ್ಟುತನ ಬಿದ್ದೋಗಿ, ಮೋಸ ಮಾಡ್ತಕ್ಕಂಥದ್ದೇ ಹಿಂಬಾಲಿಸಿ, ಮೋಸದ ಕಾರ್ಯ ಕ್ರಿಯೆಗಳು ನೆಲೆಗೊಂಡಿದ್ದು ಇದನ್ನ ಬಿದ್ದೋಗಿದೆ. ಈ ದಿನ ನೀ ಬಿದ್ದೋಗಿದೆ ಜ್ಞಾಪಕ ಮಾಡ್ಕೋ. ಇವೆಲ್ಲ ಒಂದಿನ ಕೈ ಬಿಟ್ಬಿಡ್ತಾವ ಪ್ರಿಯರೇ, ಇವೆಲ್ಲ ಒಂದಿನ ಕೈ ಬಿಟ್ಬಿಡ್ತಾವ. ಆದರೆ ಏಸಪ್ಪನ ಬಳಿ ಬಂದು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವಾಗ ನನ್ನ ಏಸಪ್ಪ ನಿಮ್ಮ ಕೈ ಬಿಡಲ್ಲ ಪ್ರಿಯರೇ, ನಿಮ್ಮ ಕೈ ಬಿಡಲ್ಲ. ರೋಗ ವ್ಯಾಧಿ ಬಿದ್ದೋಗಿ ನರಳಾಡಿ ಹಾಸ್ಪಿಟಲ್ ತಿರುಗಿ ಅನೇಕ ವೈದ್ಯರನ್ನು ಸಂಪರ್ಕಿಸಿ ಅಯ್ಯೋ ಇದನ್ನೆಲ್ಲ ಕಳೆದುಕೊಂಡು ಈ ದಿನ ದೇವರ ಸನ್ನಿಧಿಯಲ್ಲಿ ಬಂದು ಏಸಪ್ಪ ನನ್ನನ್ನು ವಾಸಿ ಮಾಡಿ ಎಂಬುದಕ್ಕೆ ಪ್ರಾರ್ಥಿಸುವಾಗ ಏಸಪ್ಪ ನಿನ್ನನ್ನು ಸ್ವಸ್ಥತೆ ಮಾಡ್ತಾನೆ ಪ್ರಿಯರೇ. ರಕ್ತ ಕುಸುಮ ರೋಗಿ ಇದನ್ನೆಲ್ಲ ಕಳೆದುಕೊಂಡು 12 ವರ್ಷ ನರಳಿ ಬಿದ್ದೋಗಿ ಏಸಪ್ಪನ ಅಂಗೆದು ಒಂದ್ಸತಿ ಕೆಳಗ ಗುಂಡೆ ಮುಟ್ಟಿದಾಗ ಗುಣ ಬಂದಳು ಪ್ರಿಯರೇ. ನಿನ್ನ ಕೂಡ ದೇವರು ಗುಣಪಡಿಸ್ತಾನೆ ಪ್ರಿಯಸಮ್ಮ. ಲೋಕದ ಆಸೆ ಅತಿ ಆಶೆಗಳ ಒಳಗಾಗಿ ಅಥವಾ ಯಾರೋ ಆಸೆ ಪಡಿಸಿದಾಗ ಆ ಆಸೆಯನ್ನು ಹಿಡ್ಕೊಂಡು ಮಾನ ಮರದೆ ಕಳೆದುಕೊಂಡಿದೆ. ಒಂದ್ಸತಿ ಜ್ಞಾಪಕ ಮಾಡ್ಬೋದು. ಈ ದಿನ ಅಯ್ಯೋ ದೇವ್ರೇ, ಈ ಲೋಕದ ಆಸೆಗಳಲ್ಲಿ ಬಿದ್ದೋಗಿದ, ಲೋಕ ಎಂಬ ಆಕಾಂಕ್ಷೆ ಒಳಗಾಗಿದ್ದ, ನನ್ನ ಮಾರ್ಪಡಿಸಪ್ಪ. ನಾನು ಬಿದ್ದೋಗಿದ್ದೇವೆ, ಸನ್ನಿಧಿಗೆ ಬಂದಿದ್ದ, ನನ್ನ ಮಾರ್ಪಡಿಸು. ಕೃಪೆಯನ್ನು ತೋರಿ, ಕರುಣೆ ತೋರಿಸು ಏಸಪ್ಪ ಅಂತ ಹೇಳಿ ಪ್ರಾರ್ಥಿಸು. ಏಸಪ್ಪ ಕರುಣೆ ತೋರಿಸಕ್ಕಂತ ದಯಾಳುವನ ಪ್ರಿಯತಮ, ಆತನಲ್ಲಿ ಇಷ್ಟು ದಯೆ ಇದ, ಇಷ್ಟು ಕರುಣೆ ಇದ, ಇಷ್ಟು ಮಮತೆ ಇದ, ಆತನಲ್ಲಿ ಅದ ಪ್ರಿಯರೇ. ನೀವು ಬೇಕಾ ಈ ದಿನ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸು. ನೀವು ಕೂಡ ನನ್ನವರು ತನ್ನವರು ಕೈ ಇಟ್ಕೊಂಡಿರ್ಬೋದು, ನಾನು ಏಸಪ್ಪ ನಿನ್ನ ಕೈ ಬಿಡಲ್ಲ. ಗಂಡ ಹೆಂಡತಿ ಅಥವಾ ಒಬ್ಬರೊಬ್ಬರು ಜಗಳ ಕಿರಿಕಿರಿ ಸಮಸ್ಯೆಗಳು ಮಾಡ್ಕೊಂಡು ಒಬ್ಬರೊಬ್ಬರು ಆಗಲಿ ದೂರ ಆಗಿರ್ಬೋದು, ಆದರೆ ಏಸಪ್ಪನ ಬಳಿ ನೀವು ಬಂದಿರುವಾಗ ಕುಟುಂಬವನ್ನು ಅದನ್ನು ಕೂಡಿಸ್ತಾನೆ ಪ್ರಿಯರೇ. ವಿದ್ಯಾಭ್ಯಾಸ ಬಿದ್ದೋಗಿ ಒಳಗಾಗೋಗಿ ಸೋತೋಗಿ ಅಯ್ಯೋ ನನ್ನ ಪರಿಸ್ಥಿತಿ ಏನಾಗಲ್ಲ ಏಸಪ್ಪ ಅಂದಾಗ ಈ ಪತಿನ ಮಾಡಿ ಪ್ರಾರ್ಥಿಸುವಾಗ ನೂತನ ಕಾರ್ಯಗಳು ಇದನ್ನ ನೀನು ಮಾಡಲಾಗ್ತದೆ ಅಂತ ಪ್ರಿಯರೇ. ಎಸೆಯ ಮಹಿಮಾಗಿರುವ ಅದೇ ತರದಲ್ಲಿ ನಮ್ಮ ಆಲಯಕ್ಕೆ ನಾವು ಪ್ರಾರ್ಥಿಸಪ್ಪ. ಈ ಆಲಯ ಮೂಲೆಯನ್ನು ಬಲಪಡಿಸು, ಬಲಪಡಿಸು. ಈ ಆಲಯಕ್ಕೆ ಬಲಪಡಿಸ್ತೇವೆ, ಈ ಆಲಯಕ್ಕೆ ಬಲಪಡಿಸಪ್ಪ. ನೀವು ಬಲಪಡಿಸು, ಈ ಆಲಯಕ್ಕೆ ಬಲಪಡಿಸು. ಈ ಆಲಯಕ್ಕೆ ಬಲಪಡಿಸುವುದರಲ್ಲಿ ಉನ್ನತ ಹೆಸರನ್ನು ಸೇವೆ ಮಾಡಕ್ಕೆ ಸಹಾಯ ಏಸಪ್ಪ ಮೇಲೆ ಮನುಷ್ಯರ ದಯ ದೇವರ ದಯ ಇತ್ತು. ಈ ಆಲಯ ಮೇಲ ಸೇವೆ ಮಾಡತಕ್ಕಂಥ ನನ್ನ ಮೇಲೆ ಪ್ರಭು ಮೇಲ ಈ ಆಲಯದಲ್ಲಿ ಆರಾಧನೆಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲ ದೇವರ ದಯ ಮನುಷ್ಯರ ದಯ ಇರುವಂತೆ ನೀವು ಸಾಧನೆ ಮಾಡಬೇಕು. ಈಗ ದೇವರ ಮಧ್ಯದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಉದ್ಯೋಗದವರಿಗೆ ಉದ್ಯೋಗ ಕೊಡೋದನ್ನ, ರೋಗ ವ್ಯಾಧಿದವರಿಗೆ ಸ್ವಸ್ಥತೆ ಮಾಡೋದನ್ನ, ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡೋದನ್ನ. ಇವತ್ತು ನಿಮಗೆ ಏನು ಬೇಕು ಅದು ದೇವರ ಸನ್ನಿಧಿಯಲ್ಲಿ ಕೈಗಳನ್ನು ಚಾಚಿ ಎತ್ತಿ ದೇವರಿಗೆ ಬೇಡ್ರಿ. ಇವತ್ತು ನೀವು ಪಡ್ಕೊಳ್ರಿ ಉಚಿತವಾಗಿ. ಹಾಸ್ಪಿಟಲ್ ಬಿಲ್ ಕಟ್ಟಬೇಕು, ಮೆಡಿಕಲ್ ಹಾಸ್ಪಿಟಲ್ ಬಿಲ್ ಕಟ್ಟಬೇಕು. ನಾನು ಏಸಪ್ಪನಲ್ಲಿ ಯಾವುದು ಬಿಲ್ ಕಟ್ಟಕ್ಕೆ ಸಾಧ್ಯ ಇಲ್ಲ. ಉಚಿತವಾಗಿ ಪಡ್ಕೊಳ್ಳಿ, ಉಚಿತವಾಗಿ ನೀವು ಹೊಂದಿಕೊಂಡಿದ್ದೀರಾ. ಏಸಪ್ಪ ಮಕ್ಕಳು ಸೀಮಿತ ಅದ್ಭುತ ಮಾಡು, ಆಕಾಶದೊಳಗೆ ದಯ ಬಯಸ್ಕೊಂಡು ಚಪ್ಪಡೆ ತಡೆದ ಒಂದು ಸ್ವಲ್ಪ ನಾವು ದೇವರಿಗೆ ಸಮರ್ಪಿಸಿ. ಆಕಾಶದೊಳಗೆ Holy Spirit.
ಈ ಮಕ್ಕಳಿಗೆ ಸ್ವಸ್ಥತೆ ಮತ್ತು ಬಿಡುಗಡೆ ಮಾಡಿದಪ್ಪ ಸ್ತೋತ್ರ. ಪ್ರಾರ್ಥನೆಯಲ್ಲಿ ಯಾರು ಏನು ಬೇಡಿದರೋ ಅವನ್ನ ಕೊಟ್ಟಿದಪ್ಪ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಮ್ಮ ಹೊಸ ಟೀಮ್ ಕೂಡ ಬಲಪಡಿಸು. ಹೊಸ ಟೀಮ್ ಅನ್ನು ಆಶೀರ್ವಾದ. ಹೊಸ ಟೀಮ್ ಇರ್ತಕ್ಕಂಥ ಯೌವನಸ್ಥರನ್ನು ಆಶೀರ್ವಾದ. ಯಾರು ಪಾಪ ಶಾಪ ದೋಷದಲ್ಲಿ ಬಿದ್ದೋಗದಲ್ಲಿ ಕಾಪಾಡು. ನಿಮ್ಮ ವಾಕ್ಯದ ಕಡೆ ಒಂದು ನೀವು ನಿಮ್ಮ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಹೀನನ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಅನುಗ್ರಹದಿಂದ ನಮ್ಮನ್ನು ಪ್ರೋತ್ಸಾಹ. ಸ್ವಲ್ಪ ವಾಕ್ಯ ಹೇಳುವಾಗ ನೀನು ನನ್ನ ಮೊದಲು ಮಾತಾಡಿ ನನ್ನ ಬಾಯಿ ಇಟ್ಟುಕೊಂಡು ನಾನು ನಂಬಿಕೆ ನೀನು ಮಾತಾಡುವುದಾದರೆ ಸ್ವಲ್ಪ ನೀವು ಬರುವವರೆಗ ನಾವು ಸಿದ್ಧವಾಗಿಲ್ಲ ಸಾಧ್ಯತೆ ಇಲ್ಲ, ಬದುಕಿಕೊಂಡಿಲ್ಲ ಸಾಧ್ಯತೆ. ನಿಮ್ಮ ವಾಕ್ಯದ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ಹಸಿರುಪಡಿಸ್ಕೊಳ್ತಕ್ಕಂಥದ್ದು ವಾಕ್ಯದ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡ್ತಿರ್ತಾರೆ. ನಮ್ಮ ಒಡೆಯನ ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡುತ್ತೇವೆ ನಾವು ಭಾಗವಹಿಸುತ್ತೇವೆ. ಆಮೆನ್, ಆಮೆನ್, ಆಮೆನ್. ನನ್ನಲ್ಲಿ ಮಾತಾಡಿದೆವು. ಆಮೆನ್. ದೇವರನ್ನು ಆಶೀರ್ವದಿಸಲಿ. ಅದಕ್ಕೆ 3 ವಿಷಯವಾಗಿ ನಾನು ಅದ್ಭುತವಾಗಿ ದೇವರ ಸಂದೇಶಗಳನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ಯಾವ ವಿಷಯದಂದ್ರೆ ಜ್ಞಾನದ ವಿಷಯದಲ್ಲಿ. ಯಾವ ವಿಷಯ? ಜ್ಞಾನದ ವಿಷಯವಾಗಿ. ನಾವು ಕ್ರಿಸ್ತನ ಮಕ್ಕಳು, ನಮಗಿರ್ತಕ್ಕಂಥ ಲಕ್ಷಣ, ನಮಗಿರ್ತಕ್ಕಂಥ ಜ್ಞಾನಗಳು ಯಾವ ಯಾವ ರೀತಿಗೆ ಇರಬೇಕು, ಆ ಜ್ಞಾನಗಳು ನಮ್ಮ ಒಳಗಿತ್ತಂದ್ರೆ ನಾವು ಯಾವ ರೀತಿಗೆ ಅಭಿವೃದ್ಧಿ ಹೊಂದಬಹುದಾಗಿ ಈ ವಿಷಯದಲ್ಲಿ ನಾನು ಈಗ ಕ್ಲುಪ್ತವಾಗಿ ಅದ್ಭುತವಾಗಿ 3 ವಿಷಯವಾಗಿ 35-40-45 ನಿಮಿಷದೊಳಗಾಗಿ ಸಂದೇಶ ಕೊಡಬೇಕಾಗ್ತದೆ. ಅದಕ್ಕೆ ಹೋಶೇಯ 4ನೇ ಅಧ್ಯಾಯ 6ನೇ ವಚನ ಸ್ವಲ್ಪ ಓದಿ. ಹೋಶೇಯ 4ನೇ ಅಧ್ಯಾಯ 6ನೇ ವಚನ ಸಿಕ್ಕೋದು. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿ ಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿ ಬಿಡುವೆನು. ನೀವು ನಿಮ್ಮ ದೇವರ ಧರ್ಮ ಉಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ನೋಡಿ, ಇವತ್ತಿನ ದಿನ ದೇವರು ಯಾಕ ನಿಮ್ಮ ಮಾತುಗಳಂದ್ರೆ ನೀವು ಜ್ಞಾನಹೀನರಾಗಿದ್ದ ಕಾರಣ. ದೇವರ ಜ್ಞಾನ ಮನುಷ್ಯ ಪಡ್ಕೋಬೇಕಾದ್ರೆ ಸುಮ್ಮನಿಲ್ಲ, ಸಾಧಾರಣ ಇಲ್ಲ. ದೇವರ ಜ್ಞಾನ ಪಡ್ಕೊಳ್ಬೇಕಾದ್ರೆ ಬಹಳಷ್ಟು ಪ್ರಯಾಸ ಪಡಬೇಕಾಗುತ್ತೆ. ಇಷ್ಟು ಪ್ರಯಾಸ ಪಡಬೇಕಾಗಿದೆ. ಒಬ್ಬ ಮನುಷ್ಯ ಜ್ಞಾನವಂತನಾಗಬೇಕಾದ್ರೆ ಇಷ್ಟು ಪ್ರಯಾಸ ಪಡಬೇಕಾದ, ಅಷ್ಟು ಪ್ರಯಾಸ ಪಡಬೇಕಾದ್ರೆ ಬಹುಶಃ ಜ್ಞಾನವಂತ ಆಗಿ ಕೂಡ ಬಂದ್ರೆ ದೇವರು ಮರ್ತೋದ ನಂತರ ದೇವರು ಆ ಸಂತತಿಗೆ ಏನ್ ಮಾಡ್ತಾರಂತ ಮರ್ತೋದನಂತೆ. ವಿದ್ಯಾಭ್ಯಾಸ ಜ್ಞಾನಗಳಿರ್ಬೋದು, ಲೋಕದಲ್ಲಿ ಧನ ಐಶ್ವರ್ಯ ಸಂಪಾದನೆ ಮಾಡ್ತಕ್ಕಂಥ ಜ್ಞಾನ ನಿನ್ನಲ್ಲಿದ್ದಿರ್ಬೋದು, ಲೋಕದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾ ಸಾಗಿಕೊಂಡು ಮುಂದುವರಿದೆ ಎಂಬ ಜ್ಞಾನ ನಿನ್ನಲ್ಲಿ ಇದ್ದಿರ್ಬೋದು. ಆದರೆ ದೇವರ ಇಲ್ಲದಂತ ಆಜ್ಞಾನಿಗಾಗಿ ತಿಳಿಸಿದೆ. ನೀನು ದೇವರ ಇಲ್ಲದಂತ ಆಜ್ಞಾನಿ ಆಗೋ ಕಾರಣ ದೇವರನ್ನು ಬಿಟ್ಕೊಡ್ತಾನೆ ಕಡೆ. ನೀ ಅನ್ಕೊಂಡಿರ್ಬೋದು ಮನೆಯಲ್ಲಿ ಪೂಜಾ ಪರಿಷ್ಕರಣೆ ಮಾಡಿ ಬೇರೆ ಗ್ರಾಮ ಬಿಟ್ಟು ಗ್ರಾಮದಲ್ಲಿ ಹೋಗಿ ನೀ ಮಂತ್ರವಾದ್ರ ಬಳಿ ತೋರಿಸ್ಬೋದಾಗ್ಲಿ, ಕಣ್ಣಿ ಹೇಳರ ಬಳಿ ಹೋಗ್ಬೋದಾಗ್ಲಿ, ಅಥವಾ
ಗಿಳಿಬಲ ನೋಡ್ಕೊಂಡು ಹೋಗಿ ನೀ ಗಿಳಿಬಲ ತೋರಿಸ್ಬೋದಾಗ್ಲಿ ಇಂಥ ಒಂದು ಜ್ಞಾನ ನಿನ್ ಬಳಿ ಇರ್ಬೋದು, ಆದರೆ ಆ ಜ್ಞಾನ ದೇವರ ಮುಂದ ಹುಚ್ಚುತನದ ಪ್ರಿಯ. ಕೆಲವರು ಈ ಗಿಳಿಬಲ ತೋರಿಸ್ಕೊಳ್ಳಕ್ಕೆ ಹೋಗಿ ಕುಂತು ಅವ್ರಿಗೊಂದು ಕುಟುಂಬದ ಪರಿಶ್ರಮ ಎಲ್ಲ ಅವ್ರಿಗೆ ಹಚ್ಕೊಡ್ತಾರೆ ಪ್ರಿಯ. ಅವ್ರಿಗೆ 100 ಗ್ಯಾರಂಟಿ ಇರ್ತಾರ, 500 ಗ್ಯಾರಂಟಿ ಇರ್ತಾರ. ಹೊಸ ಸೀರೆ ಬೇಕಂದ್ರ ಗಂಡನ ಮೇಲೆ ಜಗಳ ಬೇಕರಿ ಮಾಡಿ ಹೊಸ ಸೀರೆ ತಂದ್ಕೋತಾರ. ಒಂದೇ ಮೈನಲ್ಲಿ ಹಾಕೊಂಬಲ್ಲ ಆ ಸೀರೆ ಕೂಡ ಅವ್ರು ಮುಂದಿಟ್ಟು ಅವ್ರ ಬಟ್ಟೆಗೆ ಕಂಡಿ ತೋರಿಸ್ಕೊತಾರ ಪ್ರಿಯ. ಗಿಳಿಬಲ ತೋರಿಸ್ಕೋತಕ್ಕಂಥ ಪ್ರತಿಯೊಬ್ಬರು ಅವ್ರ ಆಜ್ಞಾನಿಗಳು, ನಾನಂತರಲ್ಲ. ಅವ್ರು ಯಾಕ ಆಜ್ಞಾನಿಗಳಂದ್ರೆ ಒಂದ್ ವೇಳೆ ಆ ಗಿಳಿಬಲ ನೋಡ್ತಕ್ಕಂಥವನೇ ಒಂದ್ ವೇಳೆ ಜ್ಞಾನ ಇದ್ದನಂದ್ರ ಅವ ತನ್ನ ಕುಟುಂಬ ಮಾಡ್ತಾನ ಕಟ್ಕೋತಾನ ಪ್ರೇರಿಸ್ತಾನ. ತನ್ನ ಕುಟುಂಬ ಸ್ಥಿರವಾಗಿ ನಿಲ್ಲಿಸ್ತಾನ. ಅವ ಮಂದಿಗೆ ಹೋಗಿ ಬುರುಡಿಗಳನ್ನ ಹೇಳಿ ಮಂದಿಗೆ ಮಾಯ ಮಾಡ್ತಕ್ಕಂಥನಾಗಿ ಇರಲ್ಲ. ಅವ ಆಜ್ಞಾನಿ. ಅವ ನಮ್ಮಲ್ಲಿ ಜ್ಞಾನ ಹೆಚ್ಚದಂತ ಹೇಳಿ ಬಂದು ನಿಮ್ಮ ಮೋಸ ಮಾಡ್ತಾನ ಅಷ್ಟೇ, ನಿಮ್ಮ ಮೋಸ ಮಾಡ್ತಾನಷ್ಟೇ. ಅದಕ್ಕೆ ಪ್ರಿಯ ಸಮ, ದೇವರ ಇಲ್ಲದಂತ ಒಂದು ಜ್ಞಾನ ನಿನ್ನ ಅದರ ನಿನ್ನ ನಾಶ ಹೋಗುತ್ತೆ. ದೇವರು ಯಾಕ ನಿನ್ನ ನಾಶ ಮಾಡತನ, ನಿನ್ನ ಕುಟುಂಬಕ್ಕೆ ನಾಶ ಮಾಡತನ ಗೊತ್ತದನ? ಈ ದೇವರಿಂದ ಬಿಟ್ಟು ದೂರಾಗಿನ ಕಾರಣ. ನೀ ಬರೆದು ಹೋದು ಜ್ಞಾನವಂತ ಪಂಡಿತಿದ್ರು ಕೂಡ ದೇವರು ಇಲ್ಲಂದ್ರ ನೀ ಆಜ್ಞಾನ ಪ್ರೇರಣೆ. ನೋಡಿ, ಡಾಕ್ಟರ್ ಓದ್ಲಕ್ಕ ಬಹಳಷ್ಟು ಪ್ರಯಾಸ ಪಡಬೇಕು. ಡಾಕ್ಟರ್ ಪದವಿ ಪಡ್ಕೊಂಡ ಮೇಲೆ ಅನೇಕ ರೋಗ ವ್ಯಾಧಿ ಇದ್ದವರಿಗೆ ವ್ಯಾಕ್ಸಿನೇಷನ್ ಹಾಕಿ ಮೆಡಿಸಿನ್ಸ್ ಕೊಟ್ಟು ನೀ ಗುಣಪಡಿಸಿರ್ಬೋದು. ಆದ್ರೆ ನಿನ್ನ ಒಳಗೆ ರೋಗ ಬರ್ತಂದ್ರ ನೀನು ಮೆಡಿಸಿನ್ಗ ಕೆಲಸ ಮಾಡೋದು ಮಾಡ್ತೇನ್ರಿ. ಒಂದ್ಸತಿ ವೈದ್ಯಕೀಯ ಸೇವೆ ಮಾಡೋ ಕೈ ತೋರಿಸ್ರಿ, ಹಾಸ್ಪಿಟಲ್ ಸೇವೆ ಮಾಡೋದು. ಓಕೆ, ರೈಟ್, ಬರೆಯಲ್ಲ, ಪರವಾಗಿಲ್ಲ. ಬಹುಶಃ ಈ ಆಲಯದಲ್ಲಿನ ಭಾಳ ಮಂದಿ ಮೇಲೆ ಆಗ್ಬೋದು. ನಿಮ್ಗ ರೋಗ ಬಂತಂದ್ರೆ ನೀವೇ ಇಂಜೆಕ್ಷನ್ ಹೋಗ್ತದೆ, ಬೇರೆ ಕೊಡ್ಬೇಕಾ? ಬೇರೆ ಕೊಡ್ಬೇಕು. ನೀವು ಬೇರೆ ಡಾಕ್ಟರ್ ಬಳಿ ಹೋಗ್ತೀರಿ ಅಥವಾ ನೀವೇ ಮೆಡಿಸಿನ್ ಮೆಡಿಕಲ್ ತಗೊಂಡು ಹಾಕೋತೀರಿ? ಡಾಕ್ಟರ್ ಮಾಡ್ಬೇಕು, ಕಂಪಲ್ಸರಿ ಸಂಪರ್ಕ ಮಾಡ್ಬೇಕು ಡಾಕ್ಟರ್ ಬಳಿ ಹೋದಾಗ. ಯಾಕಂದ್ರೆ ನೀವು ಜ್ಞಾನ ನಿಮ್ಮ ಇಂಜೆಕ್ಷನ್ಸ್ ನೀವೇ ತಗೋಬಹುದು, ಬಟ್ ಆಗ್ಲಕ್ಕ ಸಾಧ್ಯ ಇಲ್ಲ. ಯಾರ ತಂದೆ ಮಗನ ಆಪರೇಷನ್ ಮಾಡಲ್ಲ, ಯಾರ ತಾಯಿ ಮಗಳ ಆಪರೇಷನ್ ಮಾಡಲ್ಲ. ಯಾಕೆ ಅದನ್ನ ಭಯ ಹುಟ್ಟುತ್ತೆ, ಅಲ್ಲಿ ಭಯ ಹುಟ್ಟು. ನೋಡಿ, ನನ್ನ ಯೇಸುಸ್ವಾಮಿ ಅಲ್ಲಿ ಇಂಥ ಒಂದು ಶಕ್ತಿ ಇದೆ. ಮಕ್ಕಳು ಬಿದ್ದರೂ ಕೂಡ, ಮಕ್ಕಳು ಹಾಲಾದರೂ ಕೂಡ, ಆ ಮಕ್ಕಳು ಮೂಲೆ ಹೋಗಿ ಯಾವ ಲೋಕದ ಮನುಷ್ಯ ಕೈಕಾಲು ಮುರಿದು ಮೂಲೆ ಹಾಕಿದ್ರು ಕೂಡ ನನ್ನ ತಂದೆ ಸ್ವಸ್ಥತೆ ಮಾಡ್ತಾರೆ. ಹಲ್ಲೆಲೂಯಾ. ಲೋಕದ ತಂದೆ ಮಕ್ಕಳಿಗೆ ಗುಣಪಡಿಸಲಿಕ್ಕಾಗಲ್ಲ, ಆದರೆ ಪರಲೋಕದಲ್ಲಿರ್ತಕ್ಕಂಥ ತಂದೆ ನಿನ್ನ ಗುಣಪಡಿಸ್ತಾರೆ. ನೀ ಜ್ಞಾನಹೀನನಾಗಿ ನೀ ಬಿಟ್ಟೋಗ ಈ ಸ್ಥಳದಲ್ಲಿ ಮೂಲೆಯಲ್ಲಿ ಒಂದು ಕೋಣೆಯಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ನನ್ನ ಪರಲೋಕದ ತಂದೆ ನಿನಗ ಗುಣಪಡಿಸ್ತಾರೆ. ಯಾವಾಗ ನೀನು ಆತನ ಸನ್ನಿಧಿಯಲ್ಲಿ ಬಂದಾಗ ಮಾತ್ರ. ಆತನ ಸನ್ನಿಧಿಯಲ್ಲಿ ಬಂದು ನಿಂತುಕೊಂಡು ಪಶ್ಚಾತ್ತಾಪ ಪಟ್ಟು ಸೃಷ್ಟಿಕರ್ತನೇ ನೀನೇ ಎಂಬುದಾಗಿ ಆತನಿಗೆ ಸ್ತುತಿ ಅರ್ಪಣೆಯನ್ನು ಮಾಡಿ ಅರ್ಪಿಸಿ ನೀ ದೇವರ ಸನ್ನಿಧಿಯಲ್ಲಿ ನಿಂತಿದ್ದರ ಆತ ನಿನಗ ತಳಿ ಬಿಡಲ್ಲ, ನಿನ್ನ ಸಂತತಿ ಕೂಡ ಆಶೀರ್ವಾದ ಮಾಡ್ತಾರೆ. ದಿನ ನೋಡ್ತೇವೆ ಸ್ಪಷ್ಟವಾಗಿ ಅನೇಕ ಜನರು ತನ್ನದೇ ಒಂದು ಜ್ಞಾನ, ತನ್ನದೇ ಒಂದು ಕಾರ್ಯ, ನಾನೇ ಎಂಬ ಶಬ್ದದಲ್ಲಿ ಬಿದ್ದೋಗಿ ಅನೇಕ ಜನರು ಇರುವುದನ್ನ ಹಾಳ ಹೋಗಿರ್ತೇವೆ. ಅನೇಕ ಜನ ಹಾಳ ಲೋಕದಲ್ಲಿ ಸರಿ ಸಂಪತ್ತು, ಆಸ್ತಿ ಉಳ್ಳವನು, ಧನ ಉಳ್ಳವನು, ಐಶ್ವರ್ಯ ಉಳ್ಳವನು, ಬೆಳ್ಳಿ ಬಂಗಾರ ವಸ್ತ್ರ ವೈದ್ಯರ ಉಳ್ಳವನು, ಅನೇಕ ವಿಷಯದಲ್ಲಿ ನಾನಾ ವಿಧವಾದ ವಿಷಯದಲ್ಲಿ ಹಾಳಗನ, ಹಾಸ್ಪಿಟಲ್ ಬಜಾರ್ಪನಾಗನ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಪ್ರೇಮ ನಿನಗ ಜ್ಞಾನ ಬೇಕು, ಯಾವುದು ದೇವರ ಜ್ಞಾನ. ಅದಕ್ಕೆ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 29ನೇ ವಚನ ಓದಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 29ನೇ ವಚನ. ಯಾಕೆಂದರೆ ಯೆಹೋವನ ಭಯ ಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ಯಾರು ಮಾಡ್ತಾರಂತ? ದೇವರಲ್ಲಿ ಭಯ ಭಕ್ತಿಗೆ ಮನಸ್ಸಿಲ್ಲದಂತ ಒಂದು ಜನ ದೇವರಿಗೆ ಹಾಗೆ ಮಾಡ್ತಾರಂತೆ. ಹಾಗೆ ಅಂದ್ರೆ ವಿರುದ್ಧವಾಗಿ ಮಾಡ್ತಾರಂತೆ. ನಾನು 13 ಸರಿ ಈ ವಾಕ್ಯನ ಬಹಳ ಸತ್ಯ ಹೇಳಿದೆ. ಈ ವಾಕ್ಯ ದರ್ಶನವಾಗಿ ಮಾತಾಡ್ತಿದ್ದೇನೆ. ಹಾಗೆ ಮಾಡ್ತಕ್ಕಂಥ ಪರಿಸ್ಥಿತಿ ಏನಾಯ್ತದ? ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಯ್ತನ.
ಯಾಕೆ ನಾಶ ಆಯ್ತಲ್ಲ? ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಯ್ತಲ್ಲ. ಮಾತ್ರ ಅಲ್ಲದೆ ದೇವರ ಭಯಭಕ್ತಿಗೆ ಮನಸ್ಸಿಲ್ಲದ ತಿಳುವಳಿಕೆ ಹಾಗೆ ಮಾಡ್ತಕ್ಕಂಥ ಮನುಷ್ಯನು ನಾನಾ ಹೀನಾಯ್ತ ಪ್ರೇರೆ ಹುಚ್ಚನಾಗತ್ತ ಪ್ರೇರೆ. ಸ್ಪಷ್ಟವಾಗಿ ಎಲ್ಲಿ ಹೋದ್ರೂ ಕೂಡ ಅವನಿಗೆ ಜ್ಞಾನ ಸಿಗಲ್ಲ, ಎಲ್ಲಿ ಹೋದ್ರೂ ಕೂಡ ತೃಪ್ತಿ ಸಿಗಲ್ಲ, ಎಲ್ಲಿ ಹೋದ್ರೂ ಕೂಡ ಸಂತೋಷ ಇಲ್ಲ. ಎಷ್ಟು ಊಟ ಮಾಡಿದ್ರು ಕೂಡ ಹೊಟ್ಟಿಗೆ ಹಸುವೆ ಕಂಪ್ಲೀಟ್ಲಿ ಕ್ಲಿಯರು ಆಗಲ್ಲ. ದೇವರ ಭಯ ಮತ್ತು ಭಕ್ತಿಗೆ ನೀವು ವಿರುದ್ಧವಾಗಿ ಮಾಡಬಾರ್ದು. ಕೆಲವೊಬ್ಬರು ಮಾಡಲ್ಲ, ಇಂಥ ಒಂದು ಜ್ಞಾನ ತುಂಬಿಕೊಂಡದ, ಇಂಥ ಒಂದು ಜ್ಞಾನಕ ಒಳಗಾಗಿರ್ತಕ್ಕಂಥ ಮನುಷ್ಯನು ತಾನಾಶಯತನ ತನ್ನ ಕುಟುಂಬ ಅದಕ್ಕ ಓಶೆ ಸ್ಪಷ್ಟವಾಗಿ ಹೇಳ್ತಾನ, ದೇವರ ಸನ್ನಿಧಿ ಯಾರು ಉಳಿತವಾಗಿರ್ತಾರೋ, ದೇವರ ಆಜ್ಞೆಗಳನ್ನು ಯಾರು ಪರಿಪಾಲನೆ ಮಾಡಲು ಆ ಮನುಷ್ಯನಿಗೆ ದೇವರು ನಾಶ ಮಾಡ್ತಾನಂತ, ಅವನ ಸಂತತಿ ಕೂಡ ದೇವರು ನಾಶ ಮಾಡ್ತಾನಂತ. ಇವತ್ತು ಕೆಲವರು ಸಂತತಿ ನಾಶವ, ಕೆಲವರು ಕುಟುಂಬಗಳ ನಾಶವ, ಕೆಲವರು ಮನಸ್ಸುಗಳನ್ನು ಮಾಡಿಕೊಂಡು ಮನಸ್ಸುಗಳು ಬೇರೆ ಬೇರೆ ತರವಾಗಿ ನಾಶವ, ಕೆಲವೊಂದು ವಿಧ ವಿಧವಾಗಿರ್ತಕ್ಕಂಥದ್ದು ನಾಶವಾಗ್ತಿದೆ. ಅದಕ್ಕೆ ಈ ವಿಷಯದಲ್ಲಿ ನಿಮ್ಗೆ ಒಂದು ಮೂರು ಮಾತನ್ನ ಸ್ಪಷ್ಟವಾಗಿ ಹೇಳ್ತೆ. ಒಂದು ಸಮುದ್ರ ಇರ್ತದ, ಅಥವಾ ಒಂದು ನದಿ ಇರ್ತದ, ಅಥವಾ ಒಂದು ಹಳ್ಳ. ನಾವು ಹಳ್ಳ ಅಂತ ಕಡೆ ಒಂದು ಹಳ್ಳ ಅನ್ಕೊಳ್ಳಿ, ಒಂದು ನದಿನೇ ಅನ್ಕೊಳ್ಳಿ. ಇದ್ರಾಗ ಬಹಳಷ್ಟು ತರ ಮೀನುಗಳು ಇರ್ತಾವ, ಬಹಳಷ್ಟು ತರ ಮೀನುಗಳು ಇರ್ತಾವ. ಆದ್ರೆ ಅದರಲ್ಲಿ 3 ಮೀನಿನ ವಿಷಯವಾಗಿ ನಾನು ಮಾತಾಡ್ತೇನೆ. ಒಂದು ಮೀನಿನ ಹೆಸರು ಸುಮತಿ, ಒಂದು ಮೀನಿನ ಹೆಸರು ಕಲಮತಿ, ಒಂದು ಮೀನಿನ ಹೆಸರು ಮಂದಮತಿ. ಇದು ಒಂದು ಸ್ಕೂಲ್ನಲ್ಲಿ ಒಂದು ಸಬ್ಜೆಕ್ಟ್, ಒಂದು ಪಾಠ ಇತ್ತು, ಒಂದು ಪ್ರೇದ. ಸುಮತಿ, ಕಲಮತಿ, ಮಂದಮತಿ ಇವ್ರ 3 ವಿಷಯದಲ್ಲಿ ಪಾಠ ಇತ್ತು. ಆದ್ರೆ ಇವ್ರು 3 ಬಹಳಷ್ಟು ಪ್ರಯಾಸ ಪಟ್ಟದ. ಆ ಪ್ರಯಾಸ ಎಂಬುದಾಗಿ ಅದು ಯಾವ ತರ ಎಂಬುದಾಗಿ ಮೀನಿನ ವಿಷಯವಾಗಿ ಒಂದು ಪಾಠ ಕೊಟ್ಟು ಏನಂತಾರ ಆ ಪಾಠ ಕೊಟ್ಟು ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಲಿ ಟೀಚರ್ಸ್ ಆಗಲಿ ಕಲ್ತಿರ್ತಾ ಇದೆ. ಸುಮತಿ ಬಳಿ ಬಹಳಷ್ಟು ಜ್ಞಾನ ಇದೆ, ಸುಮತಿ ಬಳಿ ಬಹಳಷ್ಟು ಜ್ಞಾನ ಇದ್ದಂತ. ಬೇಸಿಗೆ ಕಾಲ ಬಂತು, ಬರಗಾಲ ಬಂತಂತ. ಆದ್ರೆ ಆ ಸುಮತಿ ಬಳಿ ಜ್ಞಾನ ಆದಂತ, ಅದು ಜ್ಞಾನ ಉಪಯೋಗಿಸ್ಕೊಂಡಂತ ಏನಂದ್ರೆ, ಅಯ್ಯೋ ಈ ನದಿಯಲ್ಲಿ ನೀರು ಕಮ್ಮಗಲತ್ತವಲ್ಲ, ಮತ್ ನಾ ಏನ್ ಮಾಡ್ಬೇಕು? ಈ ನದಿಯಲ್ಲಿ ನೀರು ಕಡಿಮೆ ಆಗ್ಲತ್ತವಲ್ಲ, ಮತ್ತು ಹ್ಯಾಂಗ್ ಮಾಡ್ಬೇಕು? ಹ್ಯಾಂಗ್ ಮಾಡ್ತಾರ ನಾನು ನನ್ನ ಪ್ರಾಣನ ರಕ್ಷಿಸ್ಕೋತ? ಒಂದ್ರೆ ಈ ನೀರು ತೊಳೆ ಒಣಗೋದು ಅಂದ್ರ ನನ್ನ ಪ್ರಾಣ ಈ ಕೆಸರಿನಾಗೆ ಸತ್ತೋಯ್ತು, ನನ್ನ ಪ್ರಾಣ ಇದ್ರ ಹೋಯ್ತು ನಾನು ತಿಳ್ಕೊಂಡು. ಸುಮತಿ ಏನ್ ಮಾಡ್ತಾರಂತ ಸ್ಪಷ್ಟವಾಗಿ ತೊಡೆ 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 ಈ 2 ಫ್ರೆಂಡ್ಸ್ ಬಿಟ್ಕೊತಾರ ಅಂತ ಹೇಳಿ ಸ್ಪಷ್ಟವಾಗಿ 2 ಜೊತೆ ಇರ್ತಾರಲ್ಲ, ಕಲಮತಿ ಮಂದಮತಿ ಇರ್ತಾರಲ್ಲ, ಇವ್ರಿಗೆ ಬಿಟ್ಕೊಟ್ಟು ಸ್ವಲ್ಪ ದೂರವನ್ನ ಪ್ರವೇಶ ಪಡ್ತಾರಂತ. ಈ ಸುಮತಿ ಕಲಮತಿ ಏನ್ ಮಾಡ್ತಾರಂತ, ಯಾಕೋ ನನ್ನಿಂದ ನೀ ದೂರ ನಡೆದಿದ್ದೀನಿ, ಯಾಕೋ ನಮ್ಮಿಬ್ಬರಲ್ಲಿ ದೂರ ನಡೆದಿದ್ದೀನಿ, ಒಳ್ಳೆ ಫ್ರೆಂಡ್ಸ್ ನಮ್ಮಿಬ್ಬರಲ್ಲಿ ದೂರ ನಡೆದಿ ಅಂತೇಳಿ ಇವ್ರಿಬ್ಬರು ಅಂತಾರಂತ. ಮತ್ತೆ ಅದಕ್ಕೆ ಜ್ಞಾನ ಉಪಯೋಗಿಸ್ರಿ, ಜ್ಞಾನ ಉಪಯೋಗಿಸ್ಕೊಂಡು ಇವ್ರ ಜೊತೆ ಸಂಪರ್ಕ ಮಾಡ್ತಾ ಮಾತಾಡ್ತಾನೆ. ಹಳ್ಳಿ ಒಂದು ರಾತ್ರಿ ಆ ನೀರು ಎಕಡೆ ಎಲ್ಲ ನಡೆದವು, ಆ ಸ್ವಲ್ಪ ನೀರಿನಾಗಿದೆ, ಹೋಗಿ ಲಾಸ್ಟ್ ಏನ್ ಮಾಡ್ತಂತ ಈ ನೀರಿನಾಗಿದ್ದು ಬಚಾವಾಗಿ ಹೊರಬರ್ತಂತೆ. ಯಾಕಂದ್ರೆ ಸುಮತಿ ಬಳಿ ಜ್ಞಾನ ಅದ. ಆ ಜ್ಞಾನ ಯಾವ ತರ ನನ್ನ ನಾಶನದಿಂದ ಹೊರಗೆ ಬರ್ತಾ ಎಂಬುದಾಗಿ ಉಪಯೋಗಿಸ್ಕೊಂಡದಲ್ಲಿ ಜ್ಞಾನ ಉಪಯೋಗಿಸ್ಕೊಂಡು ಆ ನಾಶದ ಮಾರ್ಗದಿಂದ ತಪ್ಪಿಸ್ಕೊಂಡು ಏನ್ ಮಾಡಿದ ಸುಮತಿ ಹೊರಬಂದಂತೆ. ಇಲ್ಲಿ ಸುಮತಿ ಜ್ಞಾನ ಉಪಯೋಗಿಸ್ಕೊಂಡದ ನೀರು ನದಿಯಲ್ಲಿ ಆಗ್ನಾಡದಂತ ಈ ಸ್ಥಿತಿಯಲ್ಲಿ ಈ ಸುಮತಿ ನೀರಿನಿಂದ ಹೊರಗೆ ಬಂದದ, ನದಿಯಿಂದ ಹೊರಗೆ ಬಂದದ, ಇನ್ನೊಂದು ನದಿದಾಗ ಹೋಗಿ ಸೇರ್ಕೊಂಡಂತೆ. ಎಲ್ಲಿ ನೀರವ ಅಲ್ಲಿ ಹೋಗಿ ಆ ನದಿಯಲ್ಲಿ ಆ ಸುಮತಿ ಸೇರ್ಕೊಂಡದ. ಉಳಿದ್ರಿಂದ ಇಬ್ಬರು ಕಲಮತಿ ಮಂದಮತಿ ಇವರಿಬ್ಬರು ಬೇಜಾರ ಈಕೆ ನಮ್ಗೆ ಹ್ಯಾಂಗ್ ಬಿಟ್ಟೋದ್ರು, ಈಕೆ ನಮ್ಗೆ ಹ್ಯಾಂಗ್ ಬಿಟ್ಟೋದ್ರು, ಈಗ ಇದು ಹ್ಯಾಂಗ್ ನಮ್ಗೆ ಅಂತ ಹೇಳಿ ತಿಳ್ಕೊಂಡು ಬಹಳಷ್ಟು ಒಡ್ಕೊಂಡ್ಬಿಟ್ಟದ ಆಲೋಚನೆ ಮಾಡ್ಕೊಳ್ತಾರ. ಏನು ಪ್ರಯೋಜನ ಇಲ್ಲ, ಒಬ್ಬರೈತೆ ಬಚಿಸೋದು ಅಷ್ಟೇ. ಕಲಮತಿ ಆಲೋಚನೆ ಮಾಡ್ತಂತ, ಈ ಕಲಮತಿ ಆಲೋಚನೆ ಮಾಡ್ತಂತ ನಮ್ಗ ಅದು ಬಿಟ್ಟೋಗಿರೋದ್ರ ಏನೋ ಕಾರಣ ಇದಿರ್ಬೇಕು, ಈ ನದಿಯಲ್ಲಿ ಏನೋ ಕಾರಣ ಇದಿರ್ಬೇಕು. ಅದ್ರ ಕಡೆ ಈ ಸುಮತಿ ಬಿಟ್ಟೋಗ್ಯದ ತಿಳ್ಕೊಂಡು ಈ ಕಲಮತಿ ಮೇಲೆ ಮಾಡ್ತಂತ. ಈಗ ಇನ್ನ ನೀರು ಖತಮ್ ಆಗ್ಯಾವ, ಬಂಡಪ್ಲಿನ ನೀರು ಇರ್ತಾವಲ್ಲ ಮೇಲೆ, ಬಂಡಿನ ಮೇಲೆ ಸ್ವಲ್ಪ ನೀರು ಇರ್ತಾವಲ್ಲ, ನಾ ಇದ್ರಿಗೆ ಹೋದ್ರು ಚಂದ ಇರ್ತ ಅಂತ ತಿಳ್ಕೊಂಡು ಏನ್ ಮಾಡ್ತಂತ
ಹೋಗ್ಲಕ್ಕೆ ಪ್ರಯಾಸ ಪಡ್ತಂತ ಈ ಮಂದಮತಿ ಅಂತಂತ ನೀನು ನಂಗೆ ಬಿಟ್ಟು ಹೋಗ್ತೇನೆ ಅಂದಾಗ ಇಲ್ಲ ಇಲ್ಲ ನಾ ಬಿಟ್ಟು ಹೋಗಲ್ಲ, ಸುಮ್ಮನೆ ಪ್ರಾಕ್ಟೀಸ್ ಮಾಡಿದೆ ಅಂತ. ನಾ ಪ್ರಾಕ್ಟೀಸ್ ಹ್ಯಾಂಗ ಇದ್ರಿಗೆ ಹೋಗ್ಬೇಕಂಬುದಾಗ ನಾ ಪ್ರಾಕ್ಟೀಸ್ ಮಾಡಿದೆ ಅಷ್ಟೇ ಮಾತ್ರ ನಾ ತಿರುಗಿ ಬರ್ತಾ ಅಂತ ಹೇಳಿ ಈ ಮಂದಮತಿಗೆ ಹೇಳಿ ಈ ಕಲಮತಿ ಏನ್ ಮಾಡ್ತಂತ ಆ ನೀರಾಗಿ ಬಂಡಿನಾಗಿನ ಮೇಲೆ ಇರ್ತಕ್ಕಂಥ ನೀರ್ನ ಹೊಡ್ಕೊಂಡು ಕೊನೆಯದಾಗಿ ಇನ್ನೊಂದು ನದಿ ಅವಶ್ಯಕ. ಈಗ ಉಳಿತು ಮಂದಮತಿ. ಈ ಮಂದಮತಿ ಹೊರಬರ ಎಂಬ ಪ್ರಯಾಸದಲ್ಲಿ ಕಾಸ್ತ ಆ ಬಂಡಿ ಮೇಲೆ ಇರ್ತಕ್ಕಂಥ ನೀರು ಒಣಗೋಗಿ ಕೆಸರಾಗೋದಂತ ಪ್ರೇರಣೆ. ಬಂಡಿನ ಮೇಲೆ ಇರ್ತಕ್ಕಂಥ ನೀರು ಕಾಸ್ತ ಒಣಗೋಗಿ ಏನಾಗದ ಕೆಸರಾಗೋಗ್ಯದ ಪೂರ. ಈ ಮಂದಮತಿಗೆ ಹೋಗ್ಲಕ್ಕ ಅವಕಾಶವಲ್ಲಿಲ್ಲ. ಜ್ಞಾನ ಅದ, ಸುಮತಿ ಬಲ ಜ್ಞಾನ ಅದ. ಸುಮತಿ ಜ್ಞಾನ ಉಪಯೋಗಿಸ್ಕೊಂಡು ನೀರಿರುವಾಗೆ ಅದ್ರಾಗಿಂದ ಹೊರಗೆ ಬಂದು ಪ್ರಾಣ ರಕ್ಷಿಸ್ಕೊಂಡದ. ಕಲಮತಿ ಕೂಡ ಇನ್ನ ಬಂಡದ, ಬಂಡಿ ಮೇಲೆ ನೀರವ ತಕ್ಲೀಫ್ ಆಗ್ಯದ. ಹೊಳೆಡಿ ಆ ಬಂಡಿನಾಗಿಂದು ಒಣಗ್ತಕ್ಕಂಥ ತ್ವರೆಯಿಂದ ಹೊರಗೆ ಬಂದದ. ಹೊರಗೆ ಬಂದು ಇನ್ನೊಂದು ಹಳ್ಳಕ್ಕ ಸೇರ್ಕೊಂಡದ. ಲಾಸ್ಟಿಗೆ ಮಂದಮತಿ ಜ್ಞಾನ ಮತ್ತಾಗಿ ಹೋಗಿ ಲಾಸ್ಟಿಗೆ ಆ ಕೆಸರಲ್ಲಿ ಸಿಕ್ಕೊಂಡು ಪ್ರಾಣ ಬಿಟ್ಕೊಟ್ಟು ಪ್ರಿಯ. ಅದಕ್ಕ ಜ್ಞಾನ ಯಾರಲ್ಲಿ ಅದನೋ ಆ ಜ್ಞಾನ ಇದ್ದಂತ ಮನುಷ್ಯ ಪ್ರಯಾಸ ಪಟ್ಟಿ ಆ ಪ್ರಯಾಸದಲ್ಲಿ ಪ್ರತಿಫಲ ಎಂಬುದಾಗಿ ಹುಡುಕಿಕೊಂಡು ಮುಂದಕ್ಕೆ ಹೋಯ್ತಾನ. ಜ್ಞಾನ ಇಲ್ಲದಂತ ಮನುಷ್ಯನು ಕೊನೆಯದಾಗಿ ಏನಾಯ್ತಾನ ಗೊತ್ತದನ ಅಲ್ಲೇ ಬಿದ್ದು ಹೊಳೆಡಿ ಅವ ಸಮಾಧಿ ಆಗೋಯ್ತಾನ ಪ್ರಿಯ. ಅದಕ್ಕ ದೇವರನ್ನು ಉಲ್ಲಂಘನೆ ಆತನ ವಾಕ್ಯಕ್ಕೆ ಉಲ್ಲಂಘನೆ ಮಾಡಿ ಆ ವಾಕ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನ ನಾಶ ಆಯ್ತಾನ. ಅವ ಮಾತ್ರವಲ್ಲದೆ ಅವನ ಸಂತತಿ ಕೂಡ ಏನಾಯ್ತದ ಹಾಳಾಗೋಯ್ತದ ಪ್ರಿಯರೇ. ನೋಡ್ರಿ, ಈ ಸುಮತಿ ಕಲಮತಿ ಮಂದಮತಿ ಬಲ್ಲ ಎಷ್ಟು ಜ್ಞಾನ ಅವ್ರು ಉಪಯೋಗಿಸ್ಕೊಂಡಾರ. ಆ ಜ್ಞಾನ ಒಂಥರಾಗಿ ಉನ್ನತ ಸ್ಥಾನಕ್ಕೆ ಮುಂದಕ್ಕೆ ಹೋಗ್ಯಾರ. ಜ್ಞಾನ ಇಲ್ಲದಂತ ಮಂದಮತಿ ಅದೇ ಬಂಡಿನಾಗ ಸಿಕ್ಕಿಬಿದ್ದು ಕೊನೆಯದಾಗಿ ಸತ್ತೋಗ್ಯಾರ ಪ್ರಿಯರೇ. ಅದಕ್ಕೆ ಪ್ರಿಯ ಸುಮ, ದೇವ್ರು ಶಿಕ್ಷಿಸ್ತಾನ, ನಿನಗೆ ಶಿಕ್ಷಿಸ್ತಾನ, ನಿನ್ನ ಸಂತತಿಗೆ ಶಿಕ್ಷಿಸ್ತಾನ. ಯಾಕ? ಜ್ಞಾನಹೀನನಾಗಿ ದೇವರಿಂದ ನೀ ದೂರ ಆಗಿನ ಕಾರಣ ದೇವರು ನಿನಗೆ ಸ್ಪಷ್ಟವಾಗಿ ಶಿಕ್ಷಿಸ್ತಾನ. ಆ ಬಂಡಂಬ ಲೋಕದ ಪಾಪ ಎಂಬುದರಾಗಿ ನೀ ಬಿದ್ದೋಗಿ ಸಿಕ್ಕಿಬಿದ್ದು ನೀ ಹಾಳಾಗಬಾರ್ದು ಪ್ರಿಯರೇ. ಅದಕ್ಕೆ ದೇವರು ಸ್ಪಷ್ಟವಾಗಿ ಇಲ್ಲಿ ನೋಡ್ರಿ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 32ನೇ ವಚನ. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ಮಂದಮತಿ ಆಲೋಚನೆ ಮಾಡೋದದ ಕೊನೆದಾಗ ಲಾಸ್ಟ್ ಕೊನೆದಾಗ ಆಲೋಚನೆ ಮಾಡೋದದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಜ್ಞಾನಹೀನರಾಗಿ ನಿಶ್ಚಿಂತೆಯಲ್ಲಿ ಚಿಂತೆ ಮಾಡಿ 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 ಅಲ್ಲಿಂದ ಹೋಗ್ಲಕ್ಕಾಗಿಲ್ಲ. ಮಂದಮತಿ ಜೀವನ ಹಾಳಾಗೋದು ಪ್ರಿಯರೇ. ಅದಕ್ಕೆ ಪ್ರಿಯಸುಮ, ದೇವರ ಸಮಯ ಕೊಟ್ಟಾಗ, ದೇವರ ಅವಕಾಶ ಕೊಟ್ಟಾಗ, ದೇವರು ನಮ್ಮ ಮೇಲೆ ಕರುಣಿಸುವಾಗ, ಆತನ ಕಾರ್ಯಗಳು ಮಾಡುವಾಗ ಅದು ನಾವು ಹಿಡ್ಕೊಂಡು ಮುಂದಕ್ಕೆ ಹೋದೆವಂದ್ರ ಉನ್ನತ ಸ್ಥಾನದಲ್ಲಿ ನಾವು ಬರ್ಲಕ್ಕ ಸಾಧ್ಯತೆ ಅದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕ ಯಾವ ಜನ ನಾಶವಾಯ್ತಾರಂತ ಜ್ಞಾನಹೀನರಾಗಿ ದೇವರ ಆಜ್ಞೆಗಳನ್ನು ಮರ್ತೋಗಿ ದೇವರ ಆಜ್ಞೆ ಅನುಸಾರವಾಗಿ ನಡೆಯದಂತ ಒಂದು ಜನ ಅವ ನಾಶತದ, ಜನ ನಾಶತದ. ಆ ಕುಟುಂಬ ಕೂಡ ಕೊನೆಯದಾಗಿ ನಾಶವಾಗಬೇಕು ಪ್ರಿಯರೇ. ಅದಕ್ಕೆ ಪ್ರಿಯಸುಮ, ಅನೇಕ ಜನರು ಎಂಥ ಒಂದು ಜ್ಞಾನಕ್ಕಾಗಿ ಎಂಥ ಒಂದು ವಿಷಯವಾಗಿ ತಗೊಳ್ತಾರೆ ಗೊತ್ತನ, ಲೋಕದ ಪಾಪ ಎಂಬುದಾಗಿ, ಲೋಕದ ಕಾರ್ಯಗಳೆಂಬುದಾಗಿ, ಲೋಕ ಎಂಬ ಪ್ರೀತಿ ಎಂಬುದಾಗಿ, ಲೋಕ ಎಂಬ ಮೋಸದ ಒಳಗಾಗಿ ಬಿದ್ದು ಅನೇಕ ಜನರು ನಾಶವಾಗದಂತ ಪ್ರಿಯರೇ. ಅದಕ್ಕೆ ನಾಶವಾಯ್ತಕ್ಕಂಥ ಕನಸುಗಳು ಬಹಳ ಸುತ್ತವೆ. ಅವ್ರ ಕನಸು ಮುಗಿಲಿ ಹೋದಂತ ಪ್ರಿಯ, ಸ್ಪಷ್ಟವಾಗಿ ನಾಶವಾಯ್ತಕ್ಕಂಥ ಕನಸು ಮುಗಿಲಿ ಹೋದಂತ. ಆದ್ರೆ ಆ ಕನಸಿನಿಂದ ಇನ್ನೊಂದು ಪಾಪ ಹಿಂಬಾಲಿಸಂತ ಒಂದು ಕನಸು ಮುಗಿಲಿ ಹೋದದ. ಆ ಮುಗಿಲಿ ಹೋಗ್ತಕ್ಕಂಥ ಒಂದು ಕನಸಿನಿಂದ ಪಾಪ ಹಿಂಬಾಲಿಸಿಕೊಂಡು ಬರ್ತದ. ನಿಮ್ಮ ಮುಗಿಲಿ ಹೋಗಿ ಮೊಟ್ಲಕ್ಕೆ ಹೋದ್ರು ಬೇಡ, ಅಲ್ಲಿಂದ ನನಗೆ ಕೆಳಗೊಂದಿನ ನೂಕೊಡ್ತು ಪ್ರೇರಿಗೆ. ಸ್ಪಷ್ಟವಾಗಿ ಅದು ನೂಕೊಡೋದಕ್ಕಿಂತ ಮುಂಚಿತವಾಗಿ ನೀ ಜ್ಞಾನವಂತನಾಗಿದ್ದು, ಜ್ಞಾನದ ಕಾರ್ಯಗಳಿಗೆ ಒಳಗಾಗಿದ್ದು, ಸ್ವಂತ ನಿರ್ಣಯ ಇಲ್ಲದೆ ಆ ನಿರ್ಣಯವನ್ನು ದೇವರು ಮುಂದೆ ಇಟ್ಟು ಒಂದು ಉನ್ನತ ಸ್ಥಾನದಲ್ಲಿ ನೀ ಬರ್ಲಕ್ಕೆ ಪ್ರಯಾಸ ಪಡುತ್ತದೆ. ಅದು ಒಂದು ಉತ್ತಮ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನದ ಪ್ರೇರಣೆ.
ಅದಕ್ಕೆ ಮೊದಲನೇ ವಿಷಯದಲ್ಲಿ ನೋಡಿದವರು ಸ್ಪಷ್ಟವಾಗಿ ಯಾರು ನಾಶವಾಯ್ತಾರಂದ್ರೆ ಜ್ಞಾನಹೀನರು ನಾಶವಾಯ್ತಾರಂತೆ. ಜ್ಞಾನಹೀನರು ಮಾತ್ರ ಬರದೆ ಅವ್ರ ಜೊತೆ ಅವ್ರ ಕುಟುಂಬ ಕೂಡ ಸಂಪೂರ್ಣವಾಗಿ ನಾಶವಾಗೋಯ್ತಂತ. ಅದಕ್ಕೆ ಜ್ಞಾನಹೀನರಾಗ್ಬಾರ್ದು, ನೀವು ಜ್ಞಾನವಂತರಾಗಿ ಉನ್ನತ ಸ್ಥಾನದಲ್ಲಿ ಪ್ರಯಾಸ ಪಡಬೇಕು. ಆ ಜ್ಞಾನದಲ್ಲಿ ದೇವರ ನಿಮ್ಮೊಟ್ಟಿಗೆ ಇರಬೇಕು. ಅದಕ್ಕೆ ಮೊದಲ ವಿಷಯ ನೋಡಿದೆವು. ಎರಡನೇ ವಿಷಯದಲ್ಲಿ ನೋಡೋಣ ನಾವು ಜ್ಞಾನೋಕ್ತಿಗಳು 24ನೇ ಅಧ್ಯಾಯ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 14ನೇ ವಚನ. ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆ ಇರುವುದೆಂದು ತಿಳಿದುಕೋ, ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹಲ್ಲೆಲೂಯಾ. ದೇವರ ಜ್ಞಾನ ನಾವು ಹ್ಯಾಂಗ ಹಿಡ್ಕೋಬೇಕಂತ, ಒಂದು ವೇಳೆ ಆ ಜ್ಞಾನ ನಾವು ಹಿಡಿದುಕೊಂಡು ತಿಳಿದುಕೊಂಡು ಆತ್ಮ ಅಪ್ಪಿಕೊಂಡು ಅದು ನಾವು ಪಡೆದುಕೊಂಡೇ ಹೋದ್ರ ಮುಂದೆ ನಮಗ ಪ್ರತಿಫಲ ಅದಪ್ಪ ಇವತ್ತಿಲ್ಲ. ಇವತ್ತು ನೀ ಜ್ಞಾನ ಹಿಡ್ಕೊಂಡಿ ಅಂದ್ರ ಮುಂದಿನ ಪ್ರತಿಫಲ ಅದ. ಮುಂದ ಒಂದು ವ್ಯವಸಾಯ ಮಾಡ್ತಕ್ಕಂಥ ಒಂದು ಮನುಷ್ಯ, ಒಂದು ರೈತನು ಹೊಲಕ್ಕೆ ಮೊದಲೇ ಹಸನು ಮಾಡ್ತಾನ. ಹೊಲಕ್ಕೆ ಹಸನು ಮಾಡಿ ಆ ಹೊಲದಲ್ಲಿ ಬೆಳೆ ಹಾಕ್ತಾನ. ಆ ಬೆಳೆಯ ಹೊಲದಲ್ಲಿ ಬೆಳೆಯುವಾಗ ಬೀಜ ಹಾಕಿದಾಗ ಬೆಳೆಯುವಾಗ ಹುಲ್ಲು ಕಲ್ಲು ನರ್ಕಿ ಏನೇನೋ ಅದು ಬೆಳೆ ಹಾಳು ಮಾಡುವುದಕ್ಕೆ ಅನೇಕ ಕಾರ್ಯಗಳಾಯ್ತವ. ಮತ್ತೆ ಆ ರೈತನ ಏನ್ ಮಾಡ್ತಾನ, ಏನೇನೈತೆ ಬೆಳೆಗೆ ಹಾಳು ಮಾಡ್ಲಾಕ ನಾಶ ಮಾಡ್ಲಾಕ ಇರ್ತವ ಅವೆಲ್ಲ ಕೆಟ್ಟ ಏನ್ ಮಾಡ್ತಾನ, ಬಾಜಿ ಪಡಿಸಿರ್ತಾನೆ. ಅಂದ್ರೆ ಆ ರೈತನಲ್ಲಿ ಜ್ಞಾನ ಅದ. ಆ ರೈತನ ಜ್ಞಾನ ಉಪಯೋಗಿಸ್ಕೊಳ್ತಾನ. ಆ ಹೊಲಕ್ಕೆ ಯಾವ ತರ ಹಸರು ಮಾಡಿ ಬೆಳೆಸ್ಬೇಕೆಂಬುದಾಗಿ ಆ ರೈತನು ಜ್ಞಾನ ಉಪಯೋಗಿಸ್ಕೊಳ್ತಾನ. ಆ ರೈತನ ಜ್ಞಾನ ಉಪಯೋಗಿಸ್ಕೊಂಡು ಅದ್ರಾಗಿನ ಫಲವನ್ನು ತೆಗೆದು ಹಸರು ಮಾಡಿ ನಾವು ಕೊಡ್ತಾನ. ಮಾರ್ಕೆಟ್ನಿಂದ ನಾವು ತಂದ್ರು ಕೂಡ ನಮ್ಮ ಮನೆಯಲ್ಲಿ ಇಟ್ಟು ಅದನ್ನ ನಾವು ನೋಡ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ಅದರಿಂದ ಪ್ರಯಾಸ ಪಡ್ಬೇಕಾಗತ್ತೆ. ಅಡಿಗೆ ಮಾಡಿ ಅದು ಉಳ್ಳದ್ರ ರುಚಿ ಇಲ್ಲದ್ರ ಊಟ ಮಾಡ್ಲಕ್ಕ ಆಗಲ್ಲ. ರುಚಿಕರ ಅಡಿಗೆ ಮಾಡ್ತಕ್ಕಂಥದ್ದು ಒಂದು ಜ್ಞಾನ ಅದಪ್ಪ. ಅಂದ್ರೆ ಫಲದಿಂದ ಮನೆ ಬರ್ತದ, ಮನೆಯಿಂದ ಮುಂದೆ ಇಟ್ಕೊಂಡು ಕೂತೀವಿ ಅಂದ್ರೆ ಹೊಟ್ಟೆ ಹೋಗಲ್ಲ. ಅದಕ್ಕೆ ನಾವು ಉಪಯೋಗಿಸ್ಕೋಬೇಕಷ್ಟೇ. ಅದೇ ತರ ಈ ರೈತರು ಯಾವ ತರ ಪ್ರಯಾಸ ಮಾಡೋದನೋ ಮೊದಲನೇದು ನೀನು ಕೂಡ ಅದೇ ತರ ಜ್ಞಾನದ ಹಿಂದ ನೀನು ಪ್ರಯಾಸ ಪಟ್ಟಿ ಅಂದ್ರ ಅದು ಒಂದಿನ ನಿನಗ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ಜ್ಞಾನ ಎಂದಿಗೂ ಹಾಳು ಮಾಡಲ್ಲ. ಜ್ಞಾನದ ಒಟ್ಟಿಗೆ ದೇವರ ಸಂಪರ್ಕ ಇರಬೇಕು. ದೇವರ ಒಟ್ಟಿಗೆ ನೀ ಕಾಲ ಕಳೆಯಬೇಕು. ರೈತನು ಹಣ ಅಂದ್ರ ಹೊಲ ರೈತರಿಂದ ಕೆಲಸ ಆಗಲ್ಲ. ರೈತ ಅದು ಒಳಗ ಅದು ಪ್ರತಿಫಲ ಕೊಡ್ಬೇಕಾದ್ರೆ ಏನು ಹೊಲ ಕಂಪಲ್ಸರಿ ರೈತಗ ಬೇಕು. ಅದೇ ತರ ದೇವರು ನಮಗ ಭೂಲೋಕಕ್ಕೆ ಕಳಿಸಿನಂದ್ರ ದೇವರು ನಮಗ 100% ಬೇಕು. ದೇವರೊಟ್ಟಿಗೆ ನಮ್ಮ ಜ್ಞಾನವನ್ನು ಪ್ರತಿದಿನ ಹಂಚಿಕೊಳ್ಳುವಂತಾಗಿ ನಾವು ಪ್ರಯತ್ನ ಪಡ್ಬೇಕು. ದೇವರೇ ಈ ದಿನ ಈ ವಿಷಯದಾಗ ನಾ ಕಾರ್ಯ ಮಾಡಿದ, ಮುಂದೆ ಯಾವ ವಿಷಯ ನಾ ಕಾರ್ಯ ಮಾಡಿದ್ದೇವ್ರು ಎಂಬುದಾಗಿ ದೇವರೊಟ್ಟಿಗೆ ನೀವು ಹಂಚಿಕೊಂಡಿದ್ರ ಪ್ರತಿಫಲ ನಿನಗದ. ನಿನ್ನ ಆತ್ಮದ ಲಾಭದ ಪ್ರೇಮ ನೀ ಜ್ಞಾನವಂತ ಆಗ್ಲಾಕ ಪ್ರಯತ್ನ ಪಡೋದಕ್ಕೆ ಜ್ಞಾನವಂತ ಆದಂದ್ರ ನಿನಗೆ ಪ್ರತಿಫಲ ಅದ, ಇನ್ನೊಬ್ಬರಿಗಿಲ್ಲ. ನಿನಗೆ ಪ್ರತಿಫಲ ಅದ, ನಿನ್ನ ಮನೆಗೆ ಪ್ರತಿಫಲ ಅದ, ನಿನ್ನ ಕುಟುಂಬಕ್ಕೆ ಪ್ರತಿಫಲ ಅದ, ನೀ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಾಪಾರ ಬಿಸ್ನೆಸ್ ಪ್ರತಿಫಲ ಅದ, ನೀ ಪಟ್ಟಂತ ಪ್ರತಿಯೊಂದು ಪ್ರಯಾಸದಲ್ಲಿ ಪ್ರತಿಫಲ ಅದ. ಯಾಕಂದ್ರೆ ನಿನ್ನ ನಿರೀಕ್ಷೆಯು ನಿರಂತರವಾಗದು. ನಿನ್ನ ನಿರೀಕ್ಷೆ ಏನದನು? ನೀ ಯಾವ ನಿರೀಕ್ಷೆಯನ್ನು ಹಿಡ್ಕೊಂಡು ಮುಂದೆ ಹೋಗುವುದಕ್ಕೆ ನೀವು ಪ್ರಯತ್ನ ಪಡೋದಿರೋ ಅದು ಎಂದಿಗೂ ನಿರರ್ಥಕ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರತಿಫಲ ದೇವರು ಇಟ್ಟನ. ಯಾರಿಗೆ? ಜ್ಞಾನವಂತರಿರ್ಬೇಕು, ಜ್ಞಾನವಂತರಾಗಿರ್ಬೇಕು. ಜ್ಞಾನವನ್ನು ಬೆಲೆ ಬೆಳೆದ ಉಪಯೋಗಿಸಿಕೊಂಡು ಒಳ್ಳೆ ಕಾರ್ಯದಲ್ಲಿ ಯಾರು ಮುಂದೆ ಸಾಕ್ತಾರೋ ಅವರಿಗೆ ಪ್ರತಿಫಲದ ಪ್ರೇರಣೆ ಅಂತ. ಅದೇ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 3-4 ವಚನ ಓದಿ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ.
ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ. ಹಲ್ಲೆಲೂಯ, ಹಲ್ಲೆಲೂಯ. ಮನೆ ಕಟ್ಟಬೇಕಾದ್ರೆ ಏನ್ ಬೇಕು? ಏನ್ ಬೇಕ್ರಿ? ಮನೆ ಕಟ್ಟಬೇಕಾದರೆ ಜ್ಞಾನ ಬೇಕು. ಕುಟುಂಬ ಕೂಡ ಕಟ್ಟಬೇಕಾದ್ರೆ ಏನ್ ಬೇಕು? ಏನ್ ಬೇಕು? ಜ್ಞಾನ ಬೇಕು. ಯಾ ಕುಟುಂಬದಲ್ಲಿ ಸ್ತ್ರೀ ಜ್ಞಾನವಂತರಾಗಿರ್ತಾರೋ ಆ ಕುಟುಂಬ ಕಟ್ಟಲ್ಪಡ್ತದ. ಯಾವ ಕುಟುಂಬದಲ್ಲಿ ಪುರುಷನು ಕೂಡ ಜ್ಞಾನವಂತನು ಇರ್ತಾನೋ ಆ ಕುಟುಂಬ ಕಟ್ಟಲ್ಪಡ್ತೋಗ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಮನೆ ಕಟ್ಟಬೇಕಾದ್ರೆ ಸಾಧಾರಣ ಅಲ್ಲ. ಇಂಜಿನಿಯರಿಂಗ್ ಮಾಡಿರೋ ಹೆಸರು ಕೈ ತೋರಿಸ್ರಿ. ಇಂಜಿನಿಯರಿಂಗ್ ಮಾಡಿರೋರು ಓಕೆ, ದೇವ್ರಿಗೆ ಸ್ತೋತ್ರವಾಗಿ. ಇಂಜಿನಿಯರಿಂಗ್ ಮಾಡಿದಂತ ಮನುಷ್ಯನ ಒಳಗ ಯಾವ್ದು ಜ್ಞಾನ ಇರ್ತದ? ಮನೆ ಕೋಣೆಗಳು ಯಾವ ತರ ಕಟ್ಟಬೇಕು, ಒಂದು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಬಿಲ್ಡಿಂಗ್ ಅಥವಾ 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಬುನಾದಿ ಫೌಂಡೇಶನ್ಸ್ ಯಾವ ತರ ಹಾಕಬೇಕು, ಯಾವ ಸಿಮೆಂಟ್ ಉಪಯೋಗಿಸಬೇಕು, ಯಾವ ರೀತಿ ಕಂಕರ್ ಉಪಯೋಗಿಸಬೇಕು, ಯಾವ ಸ್ಟೀಲ್ ಅದಕ್ಕೆ ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ಅವ್ರು ಇಂಜಿನಿಯರ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಜ್ಞಾನ ಅದ. ಅವ್ರ ಜ್ಞಾನದ ಅನುಸಾರವಾಗಿ ನಾವು ಕಟ್ಟದೆ ಹೋದರೆ ಆ ಮನೆ ಉನ್ನತ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯ. ಅದಕ್ಕೆ ಯೇಸು ಮಾತಾಡ್ತಾನ, ಬಂಡೆಯ ಮೇಲೆ ನಿನ್ನ ಮನೆ ಕಟ್ಟಿಕೋ. ಹಲ್ಲೆಲೂಯ. ಎಲ್ಲ ಮನೆ ಕಟ್ಕೋಬೇಕ್ರಿ? ಬಂಡೆಯ ಮ್ಯಾಲ ನಿನ್ನ ಮನೆ ನೀ ಕಟ್ಬೇಕು. ಉಸ್ಬಿನ ಕಡಿಮೆ ಇದ್ರ ಹಳ್ಳ ಬರ್ತದ, ತೊರೆ ಬರ್ತದ, ಮಳೆಗಾಲದಾಗ ಕೆಳಗಿನ ಬುಡ ಹೊಡ್ಕೊಳ್ತದ, ಕೊನೆದಾಗಿ ಆ ಮನೆ ಬಿದ್ದಿರ್ತದ. ಅದೇ ತರ ನಿನ್ನ ಜೀವನ ನಿನ್ನ ಹೃದಯ ನೀ ಕಟ್ಕೋಬೇಕು. ಎಲ್ಲಿ ನಿನ್ನ ಹೃದಯ ಕಟ್ಕೋಬೇಕು ಅಂತದನ್ನ ದೇವರಲ್ಲಿ ನಿನ್ನ ಹೃದಯವನ್ನು ನೀ ಕಟ್ಕೋಬೇಕು. ದೇವರಲ್ಲಿ ನಿನ್ನ ಹೃದಯವನ್ನು ನೀ ಕಟ್ಟಿಕೊಂಡೇ ಅದ್ರ ನಿನಗ ಪ್ರತಿಫಲದ, ನಿನಗ ಸದುತ್ತರದ. ಯಾವ ತರ ಪ್ರತಿಫಲ ಸದುತ್ತರದನೋ ಅದು ಸ್ಪಷ್ಟವಾಗಿ ನೀನು ಬೆಲೆ ಒಳ್ಳೆ ಕುಟುಂಬ ನೀನು ಉಪಯೋಗಿಸ್ಕೊಳ್ಳಕ್ ಸಾಧ್ಯ. ಅದ ಪ್ರೇರೆ. ಮನೆ ಕಟ್ಟಬೇಕಾದ್ರೆ ಜ್ಞಾನ ಕಂಪಲ್ಸರಿ ಬೇಕು. ಮಾತಾಡಿದ್ರೆ ನಿಮ್ಗ ಮನ್ಯಾಗ 8 ಜನ ಊಟ ಮಾಡ್ತಾರ. 8 ಜನ ಪರ್ಫೆಕ್ಟ್ಲಿ ಊಟ ಮಾಡಂತ ಮನುಷ್ಯರ ಆ 8 ಜನಕ್ಕ ಎಷ್ಟು ಕೆಜಿ ಅಕ್ಕಿ ಹಾಕ್ಬೇಕೆಂಬುದಾಗಿ ಮನ್ಯಾಗ ಹೆಣ್ಮಕ್ಳು ಜ್ಞಾನ ಇರುತ್ತೆ. ಎರಡರಲ್ಲಿ 8 ಜನ ಊಟ ಮಾಡ್ತಕ್ಕಂಥ ಮನೆಯ ಹರ ಅವರಿಗೆ ಎಷ್ಟು ಆಹಾರ ಊಟ ಮಾಡ್ತಾರೆಂಬ ಒಂದು ಜ್ಞಾನ ಇತ್ತಂದ್ರ ಅವ್ರು ಎಷ್ಟು ಊಟ ಮಾಡ್ತಾರ ಅಷ್ಟು ಅಡಿಗೆ ಮಾಡಿ ರೆಡಿ ಇರ್ತಕ್ಕಂಥ ಒಂದು ಹೆಣ್ಮಕ್ಳಿಗೆ ಜ್ಞಾನ ಕಂಪಲ್ಸರಿ ಬೇಕ್ರಿ. ಒಂದು ವೇಳೆ ಇಂಥ ಒಂದು ಜ್ಞಾನ ಇಲ್ಲ, 8 ಮಂದಿ ಹರ ಆದರೆ 6 ಮಂದಿದೇ ಊಟ ಅಡಿಗೆ ನೀವು ರೆಡಿ ಮಾಡಿದ್ರಿ, 8 ಮಂದಿ ಕೂಡ ನೀವು ಬಳಸ್ಕೊತೀರಂದ್ರ ಅಲ್ಲಿ ಬಟ್ಟೆ ಎಲ್ಲೊಂದು ಖಾಲಿ ಇರ್ತದ. ಪರ್ಫೆಕ್ಟ್ಲಿ ಯಾರು ಊಟ ಮಾಡಲ್ಲ. ಮಾಡ್ತಾರೇನ್ರಿ? ಹಲ್ಲೆಲೂಯ, ಮಾಡ್ತಾರೇನ್ರಿ? ಕೆಲವೊಂದು ಕುಟುಂಬದಲ್ಲಿ ಇಂಥ ಒಂದು ಜ್ಞಾನ ಉಪಯೋಗಿಸ್ತಾರ, ಇಂಥ ಒಂದು ಬುದ್ಧಿ ಉಪಯೋಗಿಸ್ಕೊಳ್ತಾರ. ಸಡನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆಂಟರು ಬಂದಾರ ಅನ್ಕೊಳ್ಳಿ, 8 ಜನ ಊಟದ, ಇನ್ನು 4 ಜನ ನೆಂಟರು ಬಂದಾರಂದ್ರ ಫ್ಯಾಮಿಲಿದಾಗ ಒಂದು 4 ಜನರಿಗೆ ಯಾವ್ದಾದ್ರು ಕೊಡ್ತಾರೆ. ಊಟ ಮಾಡಿ ಕೂಡಿ 4 ಜನ ಕೂಡಿ ನೀವು ಕೂಡಿ ಇರ್ತಾರ. ಮನೆಗೆ ಒಬ್ಬರು ಬಳಸ್ತಾ ಇರ್ತಾರ, ಇನ್ನು ಮೂಗರ್ ಇರ್ತಾರ. ರೆಡಿ ಇಮಿಡಿಯೇಟ್ಲಿ ಒಂದು ಇಲ್ಲಿ ಊಟ ಮಾಡಿ ಈ 8 ಜನ ಊಟ ಮಾಡಕ್ಕೆ ಇಲ್ಲಿ 4 ಜನ ಊಟ ಮಾಡ್ತಾರೆ. ಇಮಿಡಿಯೇಟ್ಲಿ ರೆಡಿ ಮಾಡ್ತಾರೆ. ಗೊತ್ತೇ ಆಗಲ್ಲ, ಅದು ಗೊತ್ತೇ ಆಗಲ್ಲ. ಇಮಿಡಿಯೇಟ್ಲಿ ರೆಡಿ ಮಾಡ್ತಾರೆ. ಇಮಿಡಿಯೇಟ್ಲಿ ಇಲ್ಲಿ ಊಟ ಮಾಡಿ ಕೈ ತೊಳೆಸ್ತಾನ ಆ ಕಡೆ ಅಡಿಗೆ ಬರ್ತದೆ. ಎಚ್ಚರ. ಜ್ಞಾನ ಇಷ್ಟು ಅದ್ಭುತದ, ಜ್ಞಾನ ಇಷ್ಟು ಉನ್ನತ ಸ್ಥಾನ ಕೊಡ್ತದ, ಜ್ಞಾನ ಇಂಥ ಒಂದು ಕಾರ್ಯಗಳು ಮಾಡ್ತದ. ಜ್ಞಾನ ನಿನಗೆ ಎಂದಿಗೂ ಅವಮಾನ ಮಾಡಲ್ಲ, ಜ್ಞಾನ ಎಂದಿಗೂ ನೀನು ನಿಷ್ಫಲ ಮಾಡಲ್ಲ, ಜ್ಞಾನ ಎಂದಿಗೂ ನೀನು ಹಾಳು ಮಾಡಲ್ಲ, ಜ್ಞಾನ ಎಂದಿಗೂ ನಿನ್ನ ಕುಟುಂಬ ಹಾಳು ಮಾಡಲ್ಲ, ನಿನ್ನ ಜೀವನ ಹಾಳು ಮಾಡಲ್ಲ. ನೀ ಜ್ಞಾನವಂತೂ ಆಗಬೇಕಾದರೆ ಯೇಸು ಸ್ವಾಮಿ ನಿನಗ ಬೇಕೇ. ನೀನು ಜ್ಞಾನವಂತೂ ಕುಟುಂಬ ಆಗಬೇಕು, ನಿನ್ನ ಮನಸ್ಸು ಜ್ಞಾನವಂತ ಆಗಬೇಕು, ನಿನ್ನ ಹೃದಯ ಜ್ಞಾನ ತುಂಬಬೇಕಾದ್ರೆ ನೀನು ನಿನಗ ಯೇಸು ಕ್ರಿಸ್ತನ ಬೇಕು. ಯೇಸು ಕ್ರಿಸ್ತನ ಸಂಪರ್ಕ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಜ್ಞಾನವಂತನಲ್ಲ. ಯೇಸು ಕ್ರಿಸ್ತನ ಯಾರೈತೆ ಬಿಟ್ಟುಕೊಟ್ಟು ಹೋಯ್ತಾರೋ ಅವ್ರ ನಾಶರ, ಅವ್ರ ಕುಟುಂಬ ನಾಶವಾದಕ್ಕೆ. ಅದಕ್ಕ ಮನೆ ಕಟ್ಟುವುದಕ್ಕಾಗಿ ಏನ್ ಬೇಕಂತ ಜ್ಞಾನ ಬೇಕು. ಅದ್ರ ಮೂಲೆಗಳು ಯಾವ ತರ ರೆಡಿ ಮಾಡಬೇಕು, ಅದ್ರ ಮೂಲೆಗಳು ಯಾವ ಯಾವ ತರ ಇಡಬೇಕು ಎಂಬುದಾಗಿ ಒಂದು ಜ್ಞಾನ ಬೇಕು. ಆ ಮನೆ ಕಟ್ಟಿದ್ರು ಕೂಡ ಆ ಮನೆ ಕಟ್ಟಲೇನಲ್ಲ, ಎಲ್ಲೆಲ್ಲಿ ಯಾವ್ಯಾವ ತರ ಡಿಸೈನ್ಸ್ ಕೊಡಿಸ್ಬೇಕು, ಯಾವ್ಯಾವ ತರ ಆ ಮನೆಯಲ್ಲಿ ಪ್ರಾರ್ಥಿಸಬೇಕು, ಯಾವ್ಯಾವ ತರಗಳು ಕಪ್ಪ
ಬರ್ತಂದ್ರೆ ಎಚ್ಚರ, ನಿನ್ನ ಜೀವನ ಕೂಡ ಅದೇ ತರದಂತೆ. ನಿನ್ನ ಜೀವನ ಕಟ್ಕೊಂಡಿದ್ದಿ, ನಿನ್ನ ಕುಟುಂಬ ಕಟ್ಕೊಂಡಿದ್ರೆ ಹಾಳು ಮಾಡ್ಬೇಕಂತ ಮತ್ತೊಂದು ಮನುಷ್ಯ ನಿನ್ನ ಮನೆಯಲ್ಲಿ ಬಂದು ಬೀಳ್ತಾನ, ಅವನಿಗೆ ಅವಕಾಶ ಕೊಡ್ಬೇಕೇನ್ರಿ? ಅಲ್ಲಯ್ಯ, ಈಗ ರೋಡ್ ಮೇಲೆ ಸುಮ್ಮನೆ ಯಾರೊಬ್ಬ ಹುಡುಗಿ ಬಂದು ಹುಡುಗನಿಗೆ ಬಂದಲ್ಲಿ ಕೈ ಕೊಡ್ತೇನಪ್ಪ. ಯಾರೋ ಹುಡುಗಿ ನೀನು ಆ ಪ್ರೀತಿ ಮಾಡೋದಂತೆ ಬಂದು ನಾನು ಕೈ ಕೊಡೋದ್ರ, ನೀನು ಬಹಳಷ್ಟು ನಾ ಪ್ರೀತಿ ಮಾಡೋದಂತೆ ಹೂವ ಹಾಲ ತಗೊಂಡ್ಬರ್ತಾರ, ನೀನು ಬಳ್ಳ ಹಾಕ್ಲಕ್ಕ ನೀನು ಬಳ್ಳ ಹಾಕೋದೆ ಒಂದು ಇನ್ಸ್ಪೆಕ್ಟರ್ ಹಾಕೊಂಡು ಹುಡುಗಿ ಆಗಲಿ ಹುಡುಗಾಗಲಿ ಹಾಕೊಂಡಿದ್ರೆ ನಿನ್ನ ಜೀವನ ನಾಶ ಆಗುತ್ತೆ. ನೀನು ನಾಶ ಮಾಡ್ತಾರೆ. ನಿನಗೆ ಸ್ಪಷ್ಟವಾಗಿ ಮರಣದ ಮಾರ್ಗದ ಬಗ್ಗೆ ಹಾಳು ಮಾಡ್ತಾವ, ಅಥವಾ ಮರಣದ ಮಾರ್ಗದಾಗ ಅವಮಾನ ಹಾಳು ಮಾಡ್ತಾರೆ ಸ್ಪಷ್ಟವಾಗಿ. ಇಂಥ ಒಂದು ಲೋಕದ ಪ್ರೀತಿಯ ಜ್ಞಾನದಲ್ಲಿ ಅನೇಕ ಜನರು ಬಿದ್ದು ಹುಚ್ಚರಾಗಿ ಹಾಳಾಗ್ತಾರೆ. ತನ್ನ ಜೀವನ ತಾನೇ ಹಾಳು ಮಾಡ್ಕೊಳ್ತಾರ, ತನ್ನ ಜೀವನ ತಾನೇ ನಾಶ ಮಾಡ್ಕೊಳ್ತಾರ. ಕೊನೆಯದಾಗಿ ಕಣ್ಣೀರಿಡ್ತಾರ, ಅಯ್ಯೋ ಅಂತಾರ. ಏನು ಪ್ರಯೋಜನ ಆ ದಿನ ಸಿಗಲ್ಲ. ತನ್ನವ್ರ ಕೈ ಬಿಟ್ಕೊಡ್ತಾರ, ಹಣದವ್ರ ಕಾಯ್ತುಂಡಿ ಕೈ ಬಿಟ್ಕೊಡ್ತಾರ, ಎಲ್ಲರ ಕೈ ಬಿಟ್ಕೊಡ್ತಾರ. ಒಂದು ವೇಳೆ ನೀನು ಪಶ್ಚಾತ್ತಾಪ ಪಟ್ಟಿ ದೇವರ ಕಡೆ ತೆಗೆದುಕೊಂಡಿದ್ರ ಆ ಹಾಳಾಗೋದ್ಕಿಂತ ಮುಂಚೆ ದೇವರಿಗೆ ಏನ್ ಮಾಡ್ತಾನ? ಅದ್ಭುತವಾದ ರಕ್ಷಿಸ್ತಾನೆ. ಹಲ್ಲೆಲೂಯಾ. ರಕ್ಷಿಸನತ್ವ ಇಲ್ಲ. ಯೇಸು ಯಾಕೆ ಬಂದನ? ಪಾಪಕ್ಕೋಸ್ಕರ ಬಂದನಲ್ಲ. ನೀ ಪಾಪದಾಗ ಬಿದ್ದವರಿಗೆ ನಾ ಮುಂಚಿತವಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಿಯಲ್ಲಿ ಬಂದಿದ್ರ ದೇವರು ನಿನ್ನ ಜ್ಞಾನದ ಕಡೆ ತಿರುಗಿಸ್ತಾನ. ಆ ಜ್ಞಾನ ಕೊಟ್ಟಂತ ದೇವರು ಆ ಜ್ಞಾನ ಹಿಡ್ಕೊಂಡು ನೀನು ಇದ್ದಿದ್ರ ನಿನ್ನ ಜೀವನ ಮುನ್ಸಾಗುತ್ತೆ. 13 ವರ್ಷ ಹೋದ್ರಿ. ಕಂದ ಜೇನು ಚೆನ್ನಾಗಿ ಇದೆ ಅಲ್ಲವೇ? ಜೇನು ತುಪ್ಪವು ನಿನ್ನ ಬಾಯಿಗೆ ಸಿಹಿ ಅಷ್ಟೇ, ಅದನ್ನು ತಿನ್ನು. ಹಲ್ಲೆಲೂಯಾ. ಜೇನು ಅಂತಂದ್ರೆ ಎಲ್ಲರ ಬಾಯಿಗೆ ನೀರು ಹೊಡೆದಿರ್ಬೋದು. ಜೇನು ತುಪ್ಪ ಹಾಕೋಣ, ಎಲ್ಲರ ಬಾಯಿದಾಗ ಒಂದು ಹನಿದ ನೀರು ಹೊರಗೆ ಬಂದಿರ್ಬೋದು, ಇಲ್ಲ ಅಂತಿಲ್ಲ. ಜೇನು ತುಪ್ಪ ಯಾವ ತರ ಹೇಳ್ತದೋ ದೇವರ ಮಕ್ಕಳಿಗೆ ಜ್ಞಾನ ಆ ಥರವಾಗಿರ್ತದೆ. ಜೇನು ಯಾವ ತರ ಸಿಹಿಯಾಗಿರ್ತದೋ ದೇವರ ಮಕ್ಕಳಿಗೆ ಜ್ಞಾನ ಆ ತರವಾಗಿರ್ಬೇಕು. ಆ ತರವಾಗಿ ಇರ್ಬೇಕಾದ್ರೆ ನಿನಗ ದೇವರ ಸಂಪರ್ಕ ಸ್ಪಷ್ಟವಾಗಿ ನಿನಗ ಬೇಕೇ ಬೇಕು. ಅಂತ ಇಲ್ಲಿ ಜ್ಞಾನ ವಿಷಯ ನೋಡುವಾಗ ಕೊನೆಯದಾಗಿ ಲಾಸ್ಟ್ 7ನೇ ವರ್ಷ 24 ಜ್ಞಾನವು ಮೂರ್ಖನಿಗೆ ದುರ್ಲಭ, ಅವನು ನ್ಯಾಯ ಸ್ಥಾನದಲ್ಲಿ ಬಾಯಿ ಬಿಡಲಾರನು. ಯಾರಿಗೆ ದುರ್ಲಭ ಅಂದ್ರೆ? ಯಾರಿಗೆ? ದುಷ್ಟನಿಗೆ. ಯಾರು ಮೂರ್ಖನಾಗಿ ಜೀವಿಸ್ತಾರೋ, ಹೇಳ್ತಾರಲ್ಲ, ಫ್ಯಾಮಿಲಿದಾಗ ಹೇಳ್ತಾರ, ಜನದಾಗ ಹೇಳ್ತಾರ, ಫ್ರೆಂಡ್ಸ್ದಾಗ ಹೇಳ್ತಾರ, ಏನು ಉದ್ಯೋಗ ಮಾಡ್ತಾವ ಉದ್ಯೋಗದಲ್ಲಿ ಜನ ತಿಳಿಸ್ತಾರ. ಒಂದ್ ವೇಳೆ ಆ ಎಲ್ಲರೂ ಹೇಳಿದ ಮಾತು ನಾವು ಕೇಳಲು ಹೋಗಿ ನಾವು ಮೂರ್ಖರಾಗದೆ ಹೋದ್ರ 4 ಮಂದಿ ನಮ್ಮನ್ನು ನಿಂದಿಸುವಾಗ ಬಾಯಿ ನಮ್ಗ ಬರ್ತದೆ. ಇವಾಗ ಕೋರ್ಟಿನವಾಗ ನೀನೇ ಮಾತಾಡ್ಬೇಕಾ ಅಥವಾ ನಿಮ್ಮ ಪಕ್ಷವಾಗಿ ವಕೀಲ್ ಮಾತಾಡ್ತಾನ? ಕೋರ್ಟಿನವಾಗ ಯಾರು ಮಾತಾಡ್ತಾವ? ನಿನ್ನ ಪಕ್ಷವಾಗಿ ವಕೀಲ್ ಮಾತಾಡ್ತಾನ. ಮ್ಯಾಲ ಜೈಲಲ್ಲಿ ಕುಂತಿರ್ತಾನ, ವಕೀಲ್ ಮಾತಾಡ್ತಾನ. ವಕೀಲ್ ಏನ್ ಹೇಳ್ತಾನ ನೀ ಹೇಳಿದ ಬೇಡ ಹೇಳು. ನೀ ಹೇಳಿದಾಗ ಮಾತ್ರನೇ ನಿನ್ ಜನಿಕೆ ಆಯ್ತದ, ಅಲ್ಲಿ ಫ್ರೀ ಆಗಿಲ್ಲ ಹೊರಗ ಬರಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಮನೆ ಕಟ್ಟುವುದಕ್ಕಾಗಿ ಮನುಷ್ಯನಿಗೆ ಜ್ಞಾನ ಬಹಳಷ್ಟು ಬೇಕು. ಜ್ಞಾನ ಯಾರು ಜ್ಞಾನವಂತ ಆಯ್ತಾರೋ ಅದು ಅವರ ಆತ್ಮಕ ಲಾಭದ ಮತ್ತು ಅವನಿಗೆ ಪ್ರತಿಫಲದ. ಆ ಪ್ರತಿಫಲ ಎಂದಿಗೂ ನಿರರ್ಥಕ ಆಗಕ್ಕೆ ಸಾಧ್ಯ ಇಲ್ಲ. ಅದಂದ್ರಿ ನಿರರ್ಥಕ ಆಯ್ತದ. ಇವತ್ತು ನಾ ಕೆಲ್ಸಕ್ಕೆ ಹೋಯ್ತಾ ಅಂದ್ರೆ ನೀವು ಕೆಲಸ ಆಯ್ತದ. ನಾ ಕೆಲ್ಸಕ್ಕೆ ಹೋದಾಗ ಇಲ್ಲ ನಾ ಕೆಲಸ ಮಾಡ್ಲಾಕ ಕಂಪ್ಲೀಟ್ಲಿ ಪರ್ಫೆಕ್ಟ್ಲಿ ಟೇಬಲ್ ಬೇಕು, ಅದು ಸಿಸ್ಟಮ್ ಬೇಕು ಅಂತಂದ್ರ ಅಲ್ಲಿ ಕೆಲಸದಿಂದ ಇವೆಲ್ಲ ಇಲ್ಲ. ಇವತ್ತು ನಾಳಿಗೆ ಬರ್ಲಂತ ಹೇಳಿ ಏನ್ ಮಾಡ್ತಾನ? ನೀ ಕೆಲ್ಸಕ್ಕ ಹೋಯ್ತಕ್ಕಂತ ಉದ್ಯೋಗ ನೀವು ಪ್ರಯತ್ನ ಪಡ್ತೀವಿ, ಉದ್ಯೋಗ ಮಾಡ್ತಕ್ಕಂಥ ಮನುಷ್ಯನಿದ್ರ ಮೊದಲು ಯಾವುದು ಉದ್ಯೋಗ ಸಿಗ್ತದ ಅದರಲ್ಲಿ ಸ್ಥಿರವಾಗಿ ನಿಂತು ಆ ಉದ್ಯೋಗ ಕೊನೆ ಸಾಗಿಸ್ತದೆ. ಫಸ್ಟ್ ನಾ ಇಂಜಿನಿಯರಿಂಗ್ ಮಾಡಿದಾಗ ಕಂಪ್ಲೀಟ್ಲಿ ಮ್ಯಾಲೆ ನಿಂತಂದ್ರ ಆಗಲ್ಲ. ನಾ ಡಾಕ್ಟರಿಂದ ಡೈರೆಕ್ಟ್ ಹೋಗಿ ನಾ ಇಂಜೆಕ್ಷನ್ ಕೊಡ್ತಂದ್ರ ಆಗಲ್ಲ. ಅದರಿಂದ ಬಹಳಷ್ಟು ಪ್ರಯಾಸದ ಪ್ರತಿಫಲದ. ಮೊದಲನೇದು ಉದ್ಯೋಗದ ಮನುಷ್ಯ ಹೆಜ್ಜೆ ಇಡ್ಬೇಕಾದ್ರ ಸಣ್ಣ ಪುಟ್ಟ ಉದ್ಯೋಗ ಸಿಕ್ಕರ್ವಿ ಅದು ಮಾಡ್ಕೊಂಡು ಸಾಕಾಗ್ತದೆ. ಅದೇ ಜ್ಞಾನವಂತ ಲಕ್ಷಣ. ಮೊದಲೇ ಜ್ಞಾನ ಹಿಂದಾಗಿದ್ರೆ ತಿಂಗಳು ತಿಳಿದು ಕೂಡ ನಿನ್ನ ಉದ್ಯೋಗ
ಸಿಗಲ್ಲ. ಯಾವುದು ಸಣ್ಣ ಪುಟ್ಟ 1000, 2000, 5000, 10,000 ಯಾವುದು ಉದ್ಯೋಗದಲ್ಲಿ ಈ ಚಾಯ್ಸ್ ತಗೊಳ್ತೀನಿ, ಆ ಉದ್ಯೋಗ ಸಿಕ್ಕದಂದ್ರ ನೀವು ಮುಂದೋಗು, ಆ ಉದ್ಯೋಗದಲ್ಲಿ ನಿನಗ ಪ್ರತಿಫಲ ತಪ್ಪೇನೆ. ಯಾಕಂದ್ರೆ ನಿನ್ನ ಪ್ರಯಾಸ ಯಾವತ್ತೂ ನಿಷ್ಫಲವಾಗಲು ಸಾಧ್ಯ. ಹಲ್ಲೆಲೂಯ. ಎರಡನೇ ಜ್ಞಾನ. ಮೂರನೇ ಜ್ಞಾನ ಕಡೆ ಹೋಗಲಿ. ಪ್ರಸಂಗಿ 7ನೇ ಅಧ್ಯಾಯ 11ನೇ ವಚನ. ಪ್ರಸಂಗಿ 7ನೇ ಅಧ್ಯಾಯ 11ನೇ ವಚನ. ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ, ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮವಾಗಿದೆ. ಸತ್ತೋರಿಗ ಹಲ್ಲೆಲೂಯ. ಸತ್ತೋರಿಗ ಜೀವಿತದವರಿಗ ಯಾರಿಗೆ ಜ್ಞಾನ ಒಳ್ಳೇದಲ್ಲ? ಸತ್ತೋರಿಗೆ ಏನೋ ತಿಳಿತೇನು? ಸತ್ತವರ ಮುಂದೆ ಹೋಗಿ ನಿನ್ನ ತಲೆಗೆ ಏನು ಮಾಡ್ಕೊಂಡ್ರು ಕೂಡ ಅವ ಕಾಣ್ತೇರಲ್ಲ, ಅವ ನೋಡಲ್ಲ. ಆಸೆ ಪಡದಂತ ವಸ್ತು ಯಾವುದೋ ಗೊತ್ತದನ್ನ ಅದಕ್ಕೇನಂತಾರ? ಹೆಣ. ಅಸೂಯ ಪಡದಂತ, ಆಸೆ ಪಡದಂತ ವಸ್ತು ಲೋಕದಲ್ಲಿ ಒಂದೇ ಅದ, ಅದು ಯಾವುದು? ಲಾಸ್ಟ್ ಜರ್ನಿ. ಮನುಷ್ಯ ಸತ್ತೋಗಿ ದಿನ ಯಾವುದೂ ಆಸೆ ಪಡಲ್ಲ. ಕೆಲವರು ಅನ್ಕೋತೆ ಮೂರ್ಖರೇ ಅನ್ಕೋತೆ, ಅವ್ರಿಗೆ ನಾ ಡೈರೆಕ್ಟ್ ಹೇಳ್ತೆ, ಮೂರ್ಖರೇ ಅನ್ಕೋತೆ. ಯಾರು ಮೂರ್ಖರಂದ್ರೆ ಅವ ಸತ್ತೋಗಿನ ದಿನ ಒಂದಿನ ಅಥವಾ ಒಂದಿನ 1-2 ದಿನ ಅಲ್ಲಿ ಹಾಲು ಹಾಕ್ಲಕ್ ಬರ್ತಾರಲ್ಲ, ಹಾಲು ಹಾಕ್ಲಕ್ ಹೋದಾಗ ಅವ ಏನೇನು ಸೇವನೆ ಮಾಡ್ತಾನ ಎಲ್ಲ ಒದಗಿ ತಪ್ಪಿ. ಹಲ್ಲೆಲೂಯ. ದೊಡ್ಡ ಚಪ್ಪಳಿದ್ರೆ ಮೈನಾಗಿ ಅವ ಏನೇನು ಸೇವನೆ ಮಾಡ್ತಾನ ಅದು ಎಲ್ಲ ಒದಗಿ ತಪ್ಪಿ. ಎಲ್ಲ ಬೆರೆನಿ ಉಣ್ತಾನಂದ್ರ ಒಂದ್ ಪ್ಲೇಟ್ ಬೆರೆನಿ ತಂದು ಅಲ್ಲಿ ಒಯ್ದಿಕ್ತಾರ. ಬೀಳಿ ಬಿಗ್ತಾನಂದ್ರ ಬೇಳೆ ಕಟ್ಟ ಬಂದು ನಿಕ್ತಾರ, ಅದ್ರ ಜೊತೆ ಕಡ್ಡೆ ನಿಕ್ತಾರ. ಸೆರಿ ಕುಡಿತಾನಂದ್ರ ಒಂದು ಸೀಸ, ಒಂದು ಬಾಟಲ್ ಸೆರಿ ಒಯ್ದು ಮಲಿಕ್ತಾರ. ಅವ್ರಿಗೆ ಇನ್ನೊಂದಾದ್ರು ತಿಳ್ಕೊತ್ ಬಿಡಿ, ವ್ಯಭಿಚಾರ ಮಾಡ್ತಕ್ಕಂಥದ್ದು. ಒಂದು ಪರ ಇಸ್ತ್ರಿ ಒಲಿಕ್ತಾರಲ್ಲಿ. ಹಲ್ಲೆಲೂಯ. ಈ ಸತ್ತೋಗಿದ್ರೆ ಇದು ಆಸೆ ಇತ್ತಲ್ಲ, ಇಸ್ತ್ರಿ ತಂದಿಟ್ಟಿದ್ರೆ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಆಯ್ತದ? ಲಕ್ಷ ರೂಪಾಯಿ ಕೊಟ್ಟನು, ಕೋಟಿ ರೂಪಾಯಿ ಕೊಟ್ಟನು, ಆ ಇಸ್ತ್ರಿಗೊಂದು ಹಣದ ಡೆಡ್ ಬಾಡಿಗೆ ಅಥವಾ ಏನಂತಾರ ಸಮಾಧಿ ಬಲ್ ಬಂದು ಯಾರು ಕೊಡಕ ಸಾಧ್ಯ ಇಲ್ಲ. ಇದು ಮೂರ್ಖತನ. ಇದು ಮೂರ್ಖರು ಮಾಡ್ತಕ್ಕಂಥ ಒಂದು ಕಾರ್ಯ. ನೀತಿವಂತಗಳ ಆತ್ಮಿಕವಾಗಿ ಬೆಳೆದನ, ಆತ್ಮಿಕವಾಗಿ ಬೆಳೆದನ, ನಂಬೆ ಡಿಕ್ಷನ್ ಅಂದರ, ಕರ್ತನ ದೇಹ ರಕ್ತ ಅವ್ರು ಒಳಗದ, ಆತ್ಮಿಕವಾಗಿ ಬಲ ಹೊಂದರ. ನಮ್ಮ ಪಪ್ಪ 10 ವರ್ಷದಿಂದ ಇವೆಲ್ಲ ಮಾಡ್ತೀನಿ ಅಂತ ಹೇಳಿ ನೀವು ಮುಂದೆ ಹೋಗ್ತೀನಿ ಅಂದ್ರ ಈ ಹುಚ್ಚಾಗಿರ್ತದೆ. ಹುಚ್ಚು ಸ್ಪಷ್ಟವಾಗಿ ಕಾಗಿ ತಿಂತಂದ್ರ ಕಾಗಿದಾಗ ಪ್ರಾಣ ಹೋಗ್ತದ, ನಾಯಿ ಬರ್ತಿರ್ತದ ನಾಯಿದಾಗ ಪ್ರಾಣ ಹೋಗ್ತದ, ಬೆಕ್ಕು ಬರ್ತಿರ್ತದ ಬೆಕ್ಕಿನಾಗ, ಗುಬ್ಬಿ ಬರ್ತದ ಗುಬ್ಬಿನಾಗ. ಈ ಗುಬ್ಬಿ ಪ್ರಾಣ ಐತೆ, ನಾಯಿ ಪ್ರಾಣ ಐತೆ, ಬೆಕ್ಕಿನ ಪ್ರಾಣ ಅದ ಗುಬ್ಬಲ್ಲಿ ಇಲ್ಲ. ಬೇಸುಣ ಜ್ಞಾನವಂತನಾಗಬೇಕು ಸ್ಪಷ್ಟವಾಗಿ. ಜ್ಞಾನಹೀನರಾಗಿ ಕೆಲಸ ಮಾಡ್ಬಾರ್ದು. ಜ್ಞಾನಹೀನರ ಆಗಿ ಸಮಾಧಿಗಳು ಹೋಗಿ ಕೆಲವರು ನೋಡ್ತೇವೆ ಬೇರೆ. ನಮ್ಮ ಕನ್ನಡದಲ್ಲೇ ಇರದ ಹೊರಗಿಲ್ಲ. ಕವಿದವರು ಆರಾಧನೆ ಮಾಡ್ತಾರೆ ಕೆಲವರು. ಅಪ್ಪು ಸತ್ತನ, ಅವು ಸತ್ತನ, ಅತಿ ಸತ್ತನ, ತಾತ ಸತ್ತನ, ಸಮಾಧಿಗೆ ಒಂದಿನ ಹೋಗಿ ನೀತಿವಂತರ ಸಮಾಧಿ ಅಂತೇಳಿ ಒಂದಿನ ಹೋಗಿ ಆ ಸಮಾಧಿಗಳು ಹೋಗಿ ಕ್ಲೀನ್ ಮಾಡಿ ಮಲಗಂದಾಗ ಆ ಸಮಾಧಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹುಲ್ಲು ಕಲ್ಲು ಬೆಳೆದಪ್ಪೆ ನೋಡ್ಕೊಂಡಲ್ಲ. ಸಂಡೆ ಬಂತಂದ್ರೆ ಹೋಗಿ ಸಮಾಧಿದ ಹೋಗಿ ಬರಬೇಕಂದ್ರೆ ಅದನ್ನು ಯಾಕಿದ್ರೆ ಯಾರ ಸಮಾಧಿದ ಹೋಗಿ ಆರಾಧನೆ ಮಾಡೋರು, ಕವಿದ ಹೋಗಿ ಆರಾಧನೆ ಮಾಡಿರ್ತೀರಿ. ನಮ್ಮಲ್ಲಿ ಯಾರಿದ್ರೆ ನಮ್ಮ ಇದರಾಗ 99% ಇಲ್ಲ 100% ಜನ ಸಮಾಧಿದ ಹೋಗಿ ಆರಾಧನೆ ಮಾಡ್ತಾರೆ. ಸಮಾಧಿದಾಗ ಏನಿಲ್ಲ, ಕವಿದಾಗ ಏನಿಲ್ಲ. ನಿನ್ನ ಹೃದಯದಾಗ ದೇವರನ್ನ ಆ ದೇವರಿಗೆ ಸ್ತುತಿ ಮಾಡಿ, ನಿನ್ನ ಮನೆಯ ದೇವರನ್ನ ಆ ದೇವರಿಗೆ ಸ್ತುತಿ ಮಾಡಿ, ಆಲಯದಲ್ಲಿ ಬಂದು ಆರಾಧನೆ ಮಾಡು, ಕೃತಜ್ಞತಾ ಸ್ತುತಿ ಸಲ್ಲಿಸು. ನಿನ್ನ ಜೀವನ ಮೇಲದ ಪ್ರಿಯರೇ. ಜ್ಞಾನ ಹಳೆ ಜನರು ಕಲಿಸ್ಯಾರ, ದುರ್ಬೋಧನೆ ಹಳೆ ಜನರು ಬೋಧನೆ ಮಾಡ್ಯಾರ. ಕವಿದಾಗ ಏನಿಲ್ಲ ಪ್ರಿಯರೇ. ಸತ್ತೋಗಿರ್ತಕ್ಕಂಥ ಸಮಾಧಿ ಬಳಿ ಹೋಗಿ ಯಾವಾಗರ ಅಜ್ಜಿ ತಾತ ಮುತ್ತಾತ ಯಾರೋ ಕಿರುಮುತ್ತ ಒಂದು 4-5 ತಲೆ ಕೆಳಗಿರ್ತಕ್ಕಂಥವ್ರು ಯಾರೋ ಸತ್ತೋಗ್ಯಾರ. ಅವ್ರ ಸಮಾಧಿ ಬಳಿ ಹೋಗಿ ಒಂದಿನ ಹೋಗಿ ಹುಡುಗಿ ಸುಣ್ಣದ ಹಚ್ಚಿ ಬಂದಿದೆ. ಹಲ್ಲೆಲೂಯ. ಯಾರು ಬಂದಿದೆ? ಯಾರೋ ಒಂದು ಪಿತೃ 10 ಮಂದಿ ಸತ್ತೋಗ್ಯಾರ. ಅವ್ರ ಸಮಾಧಿ ಬಳಿ ಹೋಗಿ ಎಲ್ಲ ಹಚ್ಕೊಂಡು ಇದು ನಮ್ಮ ಅಮ್ಮ ಶಬ್ದ ಅಂದ್ರೆ ಏನು ಗೊತ್ತಿಲ್ಲ. ಯಾರ ಸಮಾಧಿದನು
ಮನುಷ್ಯನಿಗೆ ಜ್ಞಾನ ಏನಂತ, ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ, ಹೌದು ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮವಾಗಿದೆ. ಯಾರಿಗೆ ಉತ್ತಮದ? ಜೀವಿತರಿಗೆ ಉತ್ತಮದ. ನೀವು ಜೀವಿತಕ್ಕೆ ಜ್ಞಾನವನ್ನು ಬೆಲೆ ಬೆಳೆದವರಾಗಿ ಉಪಯೋಗಿಸ್ಕೋ. ಆ ಜ್ಞಾನ ಒಂದೇ ನನಗೆ ಕೆಲಸಕ್ಕೆ ಬರ್ತದ. ಆ ಜ್ಞಾನ ಎಂದಿಗೆ ಈಗ ಹಾಳು ಮಾಡ್ತಾ ಇದ್ರಿ. ಜ್ಞಾನ ಹಾಳು ಮಾಡ್ತದ? ಎಂದಿಗೂ ಜ್ಞಾನ ಹಾಳು ಮಾಡಕ್ಕೆ ಸಾಧ್ಯ ಇಲ್ಲ. ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಹೇಳುತ್ತೆ. ಗೊತ್ತಾಗ್ತೀವಿ, ನಮ್ಮ ಮನೆಗೆ ಪ್ರೇಮಗಳು ಬಂದರು, ಕವಿ ಹೋಗಿದ ಸರ್, ಏನೋ ಹೊಟ್ಟೆ ಹಸ್ ಅಂದ್ರ, ಯಾಕೆ ಹೋಗಿದಪ್ಪ ಕವಿಗೆ, ಯಾಕೆ ಹಸ್ ಹೋಗಿದಿ ಅಂತ. ಸರ್ ಕವಿ ಹೋಗಿದ ಹೊಟ್ಟೆ ಹಸ್ ಮಾಡಿದ್ರಿ. ಯಾಕೆ ಹಸ್ ಮಾಡಿದ್ರ? ದೊಡ್ಡ ಕವಿ ಇದಾರೆ ಅದು ಕೂಡ ಅದ್ರ ಹೋಗಿದ್ದೇವೆ ನಮ್ದು. ನಾವು ದೇವರ ಅಂತೇಳಿ ಆರಾಧನೆ ಮಾಡ್ತೀವಿ, ಕವಿದಾಗ ಹೋಗಿ ದೇವರ ಸ್ತುತಿ ಮಾಡ್ತೀವಿ. ಮತ್ತೆ ಹೊಟ್ಟೆಗೆ ಹೆಂಗ್ ಸೇರ್ಬೋದು? ಯಾರು ಸೇರಿದ್ರು ಹೊಟ್ಟೆ? ಒಂದು ದೇವರು ಕವಿದಾಗಿ ಬಂದನ, ನಿನ್ನ ದರ್ಶನ, ನೀನ್ ದರ್ಶನ ಅಂದ್ರೆ ನೀ ರೋಗದಲ್ಲಿ ಬಿದ್ದೋಗ್ಲಕ್ ಸಾಧ್ಯ ಇಲ್ಲ, ನೀ ಹಾಳಾಗ್ಲಕ್ ಸಾಧ್ಯ ಇಲ್ಲ. ಕವಿ ಹೋಗಿದ ಹೊಟ್ಟೆ ಕಾಸ್ತದ, ಪ್ರಾರ್ಥನೆ ಮಾಡತ್ರ ನಾನೇ ಬಂದೆ ಅಂತ ಹೇಳ್ತಾರೆ ಕವಿ. ನಾನೇ ಬಂದಿದ, ನಾನೇ ಯಾರು ಗೊತ್ತಾನ? ಸೈತಾನ. ದೇವ್ರ ಒಳಗೆ ಬರಲ್ಲ, ದೇವ್ರ ಒಳಗೆ ಬಂದು ಶೋಧಿಸಲ್ಲ, ದೇವ್ರ ಒಳಗೆ ಬಂದು ಹಾಳು ಮಾಡಲ್ಲ, ದೇವ್ರ ಒಳಗೆ ಒಂದು ರೋಗ ವ್ಯಾಧಿ ಹಾಕಲ್ಲ. ಸೈತಾನ ಹಾಳು ಮಾಡ್ತಾನ. ಒಂದ್ ವೇಳೆ ನಾನಿನ ಒಳಗೆ ಅದ, ಯಾ ಸೈತಾನ ಅದೇನ್ರಿ? ಅಲ್ಲರಿಯ ಅದಕ್ಕೆ ಪ್ರಿಯ ಸುಮ, ನೀವು ಏನ್ ಮಾಡ್ಬೇಕು? ಜ್ಞಾನದ ಕಡೆ ನೀವು ತೆಗೆದುಕೊಂಡು ಜ್ಞಾನ ಯಾವ ತರ ಸಿಗ್ತದೋ, ಯಾವ ತರ ಪ್ರಯಾಸ ಪಡ್ಬೇಕು, ಈ ಸತ್ಯವೇದ ನೀವು ಕಲಿಸ್ಬೇಕು. ಏನ್ ಕಲಿಸ್ದ? ಈ ಸತ್ಯವೇದ ಕಲಿಸ್ಬೇಕು. ಜ್ಞಾನ ಯಾವ ತರ ಇರಲ್ಲ. ಜ್ಞಾನೋಕ್ತಿ ಓದು, ಪದೇ ಪದೇ ಒಂದು 10 ಸರ್ತಿ ಜ್ಞಾನೋಕ್ತಿ ಓದು. ಅದಕ್ಕಿರ್ತಕ್ಕಂಥ ಲಕ್ಷಣಗಳು, ಅವ್ರ ಜೀವನ ಏನಿತ್ತು, ಚರಿತ್ರೆಯನ್ನು ತಿಳಿಬಾರ್ದು. ಪ್ರಾರ್ಥನೆ ಕೀರ್ತನೆ ಓದು. ಕೀರ್ತನೆದಾಗ ಅನೇಕ ಪ್ರಾರ್ಥನೆ, ಭಕ್ತರು ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ಯಾರ. ಅನಾದಿ ಕಾಲದಲ್ಲಿ ಭಕ್ತರು ಯಾವ ತರ ಜೀವನ ಇತ್ತು, ಆ ತರ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಅದ್ರಾಗ ಅನೇಕ ತರವಾಗಿ ಬರ್ತಾರ. ಆ ಕೀರ್ತನೆ ಓದು, ಸುಮಾರು ಸರ್ತಿ ಓದು. ನಿನಗೆ ಸಿಗ್ತ ಪ್ರಾರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ, ಯಾವ ತರ ಪ್ರಾರ್ಥನೆ ಮಾಡಬೇಕು, ಯಾವ ತರ ಜೀವಿಸಬೇಕೆಂಬುದಾಗಿ ನಿನಗೆ ಸ್ಪಷ್ಟವಾಗಿರುತ್ತದೆ. ಕೊನೆಯದಾಗಿ ಯೆಶಾಯ 55:4 ಓದು. ಯೆಶಾಯ 55:4. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರಾದ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗನು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರೂಕಗೊಳಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ? ಕಿವಿ ಯಾಕಡೆ ಓಡಿಸ್ಬೇಕಂತ? ಯಾಕಡೆ ನಮ್ಮ ಕಿವಿ ಕೊಡ್ಬೇಕು ಹೆಚ್ಚಿಗೆ? ಇಲ್ಲಿದ್ದ ಕೈ ತೋರಿಸಿದ್ರೆ ಒಂದ್ಸತಿ ಬೋರಾಗುತ್ತೆ. ಇಲ್ಲಿದ್ದ ಕೈ ತೋರಿಸಿದ್ರೆ ನಿಧಿ ಮಾಡೋ ಚಾಪಡಿ ಮಾಡೋ ಒಂದ್ಸತಿ. ಪ್ರಿಯ ಸುಮ, ಅದಕ್ಕೆ ಜ್ಞಾನದ ವಿಷಯದಲ್ಲಿ ನಾನು ಹೇಳ್ಕೊಂಡಿದ್ದೆ ವಾಕ್ಯ ಬೇರೆ ವಿಷಯದಾಗ ಹೇಳ್ಬೇಕೆಂಬ ಉದ್ದೇಶ ಪ್ಲಾನ್ ಮಾಡ್ಕೊಂಡಿದ್ದೆ. ಅಂದ್ರೆ ನನ್ನ ಪ್ಲಾನ್ ಯಾವುದು ಕರೆಕ್ಟ್ ಆಗಲ್ಲ. ನಾ ಏನ್ ಪ್ಲಾನ್ ಮಾಡ್ತೇವೆ ಅದು ಎಂದಿಗೂ ಸಕ್ಸಸ್ ಆಗಲ್ಲ. ಆ ಪ್ಲಾನ್ ದೇವ್ರ ಮುಂದೆ ಇಟ್ಟ ಅಂದ್ರ ಅದು ದೇವ್ರು ಸಕ್ಸಸ್ ಮಾಡ್ತಾನೆ ಅಂತೇಳಿ. ಸಕ್ಸಸ್ಫುಲ್ ಯಾವ್ದು ನಾ ನುಡ್ಕೋಗಲ್ಲ. ದೇವ್ರ ಬಳಿ ಇಡದೆ ನಾ ಮುಂದೆ ಹೆಜ್ಜೆ ಎಂದಿಗೂ ಸಿಕ್ಕಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸಬೇಕು. ಏನ್ ಸುಧಾರಿಸಬೇಕು? ಮಾತುಗಳಿಂದ. ಇದು ಒಂದು ಜ್ಞಾನ ಮಾಡ್ತೇವೆ. ಅವರು ಉದಾಸಾಗಿ ಬರ್ತಾರೆ. ಉದಾಸ ಏನು ಕಳ್ಕೊಂಡಾರ, ಏನೋ ಹಾಳಾಗ್ಯದ, ಏನೋ ನಾಶವಾಗ್ಯದ, ಉದಾಸವಾಗಿ ನಿನ್ನ ಬಳಿಯಲ್ಲಿ ಬಂದ್ಕೊತಾರ. ನೀನು ಒಂದು ದೇವರ ಭಕ್ತನು ಅಥವಾ ದೇವರ ಸೇವಕನು ಅಥವಾ ದೇವರ ಮಗನ ಅಥವಾ ಯೌನಸ್ಥನು ನೀವು ಇದ್ದೀರಿ ಅನ್ಕೊಳ್ಳಿ. ಉದಾಸ ಬಂದವರಿಗೆ ಅವ್ರಿಗೆ ಸುಧಾರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಬೇಕು ನಿಮ್ಗ? ಏನ್ ಬೇಕು? ಮಾತುಗಳಿಂದ ಅವ್ರಿಗೆ ಕಾಪಾಡ್ತಕ್ಕಂಥದ್ದು, ಮಾತುಗಳಿಂದ ಅವ್ರಿಗೆ ರಕ್ಷಿಸ್ತಕ್ಕಂಥದ್ದು ಒಂದು ಜ್ಞಾನ ನೀನು ಒಳಗಬೇಕು. ಒಂದು ಪೊಲೀಸ್ ಅಧಿಕಾರಿ, ಇದು ಏನಾಗಿರುತ್ತೆ ಮಾತಾಡದೆ ಬಂದು ಹೋದ್ರೆ, ಒಂದು ಪೊಲೀಸ್ ಅಧಿಕಾರಿ
ರಾಜಮಂಡ್ರಿ ಪ್ರೆಸಿನ ಮೇಲೆ ನಿಂತನಂತ ನಿಂತು ಅಳ್ಳತನಂತ ಒಂದು ಕಾಲು ಬಿಳಿಸುತ್ತಲ್ಲ, ಒಂದು ಕಾಲು ಆಚೆ ಕದ ಒಂದು ಕಾಲು ಈಚೆ ಕದ ಅಳ್ಳತನಂತ ಬಹಳಷ್ಟು ಬೆಳೆದ ಸತ್ತೋಗ್ಬೇಕಲ್ಲ. ಮತ್ತೆ ಅವನಿಗೆ ಏನೋ ಮತ್ತೆ ಅವನಿಗೆ ಏನೋ ಆಗತ್ತದ, ನನಗೆ ಅವ ಸಾಯೋಗ. ಕೊನೆಯದಾಗಿ ಇನ್ನೊಂದು ಪೊಲೀಸ್ ಅಧಿಕಾರಿ ಆ ಪ್ರಾಣಿ ನಡೆದನಂತ ಹೋಗುವಾಗ, ಯಾಕ ಸರ್ ಹಿಂಗ್ ಮಾಡೋದು, ಏನಾಗ್ಯಾರಪ್ಪ, ನೀ ಬಲಿ ಬರ್ಬೇಡ, ನೀ ಬಲಿ ಬರ್ಬೇಡ ಅನ್ನತಾನ, ನೀ ಬಲಿ ಬಂದ್ರೆ ಸತ್ತೋಯ್ತ ನೋಡ. ಆಲ್ರೆಡಿ ಕಣ್ಣೀರು ಸತ್ತೋಯ್ತ ಅಂತೇಳಿ ನಾ ಬ್ರಿಡ್ಜ್ ಮೇಲೆ ಆ ಕಡೆ ಕಾಲ ಕೂತಿದ್ರೆ ನೀವು ಸತ್ತೋಗ್ಬೇಕಾಗಿ. ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಯಾವ ಅಯ್ಯೋ ಇವ್ನಿಗೆ ಹಂಗ್ ಮಾಡ್ಬೇಕು ಕಾಪಾಡ್ಬೇಕು, ನೀ ಹ್ಯಾಂಗ್ ಮಾಡ್ಬೇಕು ಕಾಪಾಡ್ಬೇಕು ಅಂತ ಹೇಳಿ ಇವ ಇನ್ನೊಂದು ಅಧಿಕಾರಿ ಹೋಗ್ಯಾನ ತನ್ನ ಬಂತಿ ಹೋಗ್ಯಾನ. ಅವ ಹೇಳತ್ರಿ ಇವಾಳತ್ತಾರಂತ ಬ್ರಿಡ್ಜ್ ಮೇಲೆ ಆಗಬೇಕಂತ ಒಂದು ಕಾಲ ಕುಂದನ ನೀರಾಗ್ತಾ ಏನನ ಮತ್ತೆ ನೀ ಅವ್ನ ಪ್ರಾಣ ಒಪ್ಕೊಂಡು ಹೋಗ್ಯದ. ಇಲ್ಲಿ ಇವ್ರು ಹೇಳ್ತಕ್ಕಂಥ ದುಃಖ ನಮ್ಗೆ ಹಾಂಗ ಕೆಲವ್ರು ಹೇಳ್ತಾರಲ್ಲ, ದುಃಖ ಅವ್ರು ಹೇಳ್ತಾರಂದ್ರೆ ಇನ್ನೊಬ್ಬರು ಕಣ್ಣಿಗೆ ನೀರು ಧಾರಾಳವಾಗಿ, ಇನ್ನೊಬ್ರು ಸುಳ್ಳು ಹೇಳಿ ಮೋಸ ಮಾಡಕ್ ಬಂದಾದ್ರು ಕೂಡ ಕಣ್ಣಿಗೆ ನೀರು ಕೆಲವು ಧಾರಾಳವಾಗಿ ಹೋಯ್ತವಲ್ಲ. ಸುಳ್ಳು ಹೇಳಿ ಮೋಸ ಮಾಡಕ್ ಬಂದ ವಂಚಿಸಲಾಕ್ ಬಂದಾದ್ರು ಕೂಡ ಕಣ್ಣಿಗೆ ನೀರು ಹೋಯ್ತಾನೆ ತೋಪ್ರಿ. ಇಲ್ಲಿ ಬರ್ತಕ್ಕಂಥ ನೀರು ಬೇರೆ. ಇವ್ರು ದುಃಖ ಎಲ್ಲ ಹೇಳ್ತಾನ, ಇವ್ರು ದುಃಖದಾಗೆಲ್ಲ ಅವ ಇವ್ ಅಧಿಕಾರಿ ಮಗ್ನವಾಗ್ಯಾನ. ಇವನಿಗಿನ ಪೈಲೆ ಇವ್ರನ್ನ ರಕ್ಷಿಸಲಾಕ್ ಬಂದವನೇ ಆದ್ರಂತೆ. ಅವಾಗ ಹೇಳ್ತಕ್ಕಂಥ ಮಾತು ಇಷ್ಟು ಭಯಂಕರವಾಗಿದ್ದಿರ್ಬೋದು, ಅವನಿಗೆ ಸ್ಪಷ್ಟವಾಗಿ ಹತ್ತುಕೊಳ್ಳುವಂತೆ, ಅವನಿಗೆ ಆಗುವಂತೆ, ಅವನಿಗೆ ಹತೋಟಿಗೆ ತರುವಂತೆ, ಅವನಿಗೆ ಎದೆಗೆ ಹತ್ತುವಂತೆ ಒಂದು ಮಾತುಗಳು, ಅವ್ನ ಮನಸ್ಸಿಗೆ ಹತ್ತುವಂತ ಒಂದು ಮಾತುಗಳು ಅವನಿಗೆ ಹೇಳ್ತಾನ. ಇವನಿಗೆ ನಮ್ಮ ಮುಂಚಿತ ಅವತ್ತು ಹೇಳ್ತಾನ, ಅವನಿಗೆ ಕಾಪಾಡಕ್ ಹೋಗಿ ಕಾಲಾಗಿ ಒಂದು ಗಂಟೆ ಕುಂತಾರಲ್ಲ, ಅವನಿಗೆ ಕಾಪಾಡಕ್ ಹೋಗಿ ಸತ್ಯಾಗ್ತದೆ. ಅವ್ರಿಗೆ ಯಾಕೆ ಮಾತಾಡಿದ್ರೆ ಒಂದು ಮನುಷ್ಯನಿಗೆ ಕಾಪಾಡ್ತಕ್ಕಂಥ ಒಂದು ಜ್ಞಾನ, ಒಂದು ಮನುಷ್ಯನಿಗೆ ರಕ್ಷಿಸ್ತಕ್ಕಂಥ ಒಂದು ಜ್ಞಾನ, ಒಂದು ಮನುಷ್ಯನಿಗೆ ರಕ್ಷಣೆ ಮಾಡತಕ್ಕಂಥ ಒಂದು ಜ್ಞಾನ, ಒಂದು ಕುಟುಂಬ ಹಾಳಾಗಂದ್ರೆ ಆ ಹಾಳಾಗಿರ್ತಕ್ಕಂಥ ಪರಿಸ್ಥಿತಿಯಿಂದ ಹೊರತಕ್ಕಂಥ ಒಂದು ಜ್ಞಾನ, ಒಬ್ಬ ಮನುಷ್ಯ ನಾಶನ ಮಾರ್ಗದ ಹೊರಟಂದ್ರೆ ಆ ನಾಶನ ಮಾರ್ಗದಾಗಿಂದ ಹೊರತಕ್ಕಂಥ ಒಂದು ಜ್ಞಾನ, ಒಬ್ಬ ಮನುಷ್ಯ ಸತ್ವಗಳಾಗಿ ನಡೆದ್ರೆ ಆ ಮರಣದಿಂದ ತಪ್ಪಿಸಿ ಕಾಪಾಡ್ತಕ್ಕಂಥ ಒಂದು ಜ್ಞಾನ ನಿನ್ನ ಒಳಗೆ ಬೇರೆ. ನಿನ್ನ ಒಳಗೆ ಬೇಕಾದ್ರೆ ಮೊದಲನೇದು ಮಾತುಗಳಿಂದ ರಕ್ಷಣೆ ಕೊಡ್ತಕ್ಕಂಥ ಒಂದು ಜ್ಞಾನ ನಿನ್ನ ಒಳಗೆ. ಅದಕ್ಕ ಪ್ರಸಂಗಿ ಸ್ಪಷ್ಟವಾಗಿ ಅದ್ಭುತವಾಗಿ ಅಲ್ಲಿ ಹೇಳ್ತಾನ, ಎಲ್ಲಕ್ಕಿಂತ ಮೇಲೆ ಉತ್ತಮ ಒಂದು ಜ್ಞಾನ. ಅದಕ್ಕ ಯೆಶಾಯ ಪ್ರವಾದಿ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನ, ಸೇವಕನಿಗೆ ಭರವಸೆ ಕೊಡತಾನ, ಬಳಲಿ ಹೋದವರಿಗೆ ಅವ್ರಿಗೆ ರಕ್ಷಿಸಿ ಕಾಪಾಡುವಂತ ಒಂದು ಜ್ಞಾನ ನನಗೆ ಬೇಕೆಂಬುದಾಗಿ ದೇವ್ರ ಕಡೆ ಕೇಳ್ತಂತೆ. ಇವತ್ತಿನ ಕಿವಿ ಎಕಡೆ ಹೋಗ್ತದನ, ಇವತ್ತಿನ ಕಿವಿ ಎದಕ್ಕೆ ಕೊಡತಾರೆ ಗೊತ್ತನ, ಜನ ಹಾಳು ಮಾಡುವುದಕ್ಕಾಗಿ ಕಿವಿ ಕೊಡತಾರೆ, ಹಾಳು ಮಾಡುವುದಕ್ಕಾಗಿ. ಹಿಂಗ ಅವ್ರ ಕುಟುಂಬದಾಗ ಹಿಂಗಾಗ್ಯದ ಅಂತ ಹೇಳಿ ಅವ್ರ ಕುಟುಂಬದಾಗಿನ ಸಂದೇಶ, ಹಾಳಾಗಿ ಕುಟುಂಬದ ಸಂದೇಶ ತಗೊಂಡು ಬಾಗಿ ಅಯ್ಯಪ್ಪ ಅವ್ರ ಕುಟುಂಬದಾಗ ಹಿಂಗಾಗ್ಯದಂತೆ, ಮತ್ತೆ ಈ ಅಕ್ಕ ತಂಗಿ ಇಬ್ಬರು ಕಲ್ತು ಇನ್ನು ಪೂರ ಗಲ್ಲಿ ಎಲ್ಲ ಜಿಗಿತೈತೆ, ಗಲ್ಲಿ ಎಲ್ಲ ಉಳಿದು ಬರ ಕಂಪ್ಲೀಟ್ಲಿ. ಈ ಅಕ್ಕನ ಮನೆ ಹಾಳಾಗ್ಯದ, ಯಾವ ತರ ರಕ್ಷಿಸ್ಬೇಕೆಂಬ ಜ್ಞಾನ ನಿನ್ನ ಒಳಗೆ ಬೇಕು. ಆದ್ರೆ ಆ ಅಕ್ಕನ ಮನೆ ಹಾಳು ಮಾಡ್ತಕ್ಕಂಥ ಜ್ಞಾನ ನಿನಗ ಅಲ್ಲೋಗಿ ಅವ್ನ ಮುಂದೆ ಎಷ್ಟಿ ಪಟ್ಟು ದೊಡ್ಡ ಕೊಡ್ತೇವೆ ಹಿಂಗೆ ಮಾತಾಡಿ ಅವಕ್ಕೆ ನೀನು ನೋಡಿ ಪಾಪ ಇವ್ ನನ್ನ ಕಷ್ಟ ಕೇಳ್ತಾಳೆ ಕಾಕಂತ ಹೋಗಿ ಗಬಗಬ ಹಾಲಿನ ಪ್ಯಾಕೆಟ್ ತರಿಸಿ ಚಾ ಮಾಡಿ ಕಡಕ್ ಚಾ ಮಾಡಿ ಹಾಕ ಕುಡಿಸ್ತಾಳ. ಆ ಚಾ ಮಿಸ್ಸವಾಗಿ ನೀನು ಸೇರ್ತಿಪುರ ಮನೆ ಎಲ್ಲ ಹೋಗಿ ಅಲ್ಲಲ್ವಿಯ ಎಂತದ್ದು ಹಾಳು ಮಾಡ್ತಕ್ಕಂಥ ಒಂದು ಜ್ಞಾನ ವೇಸ್ಟ್ ಮಾಡಿ ಜಾಗ್ರತೆ. ಅದಕ್ಕೆ ಬಹುಶಃ ಹೇಳ್ತಾರಲ್ಲಿ, ಬಹುಶಃ ಏನ್ ಹೇಳ, ಯಾರು ದೇವರಿಗೆ ವಿರುದ್ಧವಾಗಿ ಇರ್ತಾರೋ ನಡೀತಾರೋ, ಯಾರು ಜ್ಞಾನಹೀನರಾಗಿ ದೇವರನ್ನು ಬಿಟ್ಕೊಡ್ತಾರೋ ಅವ್ರಿಗೆ ನಾಶ ಮಾಡ್ತಾನೆ. ಇಲ್ಲ ಅಕ್ಕನ ಕೇಳಿ ಬೆಂಕಿ ಹತ್ತಲಾಗ್ಲಿ ಬಂದಿದೆ. ಮೊದಲನೇದು ನಿನ್ನ ಮನೆಗ ಒಲಿ ಸ್ಪಷ್ಟವಾಗಿ ಒಲಿ ಆಟೋಮೆಟಿಕ್ಲಿ ಮನೆಗೆ ಒಲಿ ಹೋಗ್ಬೋದು. ನೀನು ಮನೆಗೆ ಉದಯಕಾಲದಲ್ಲಿ ಎದ್ದು ನಿನ್ನ ಮನೆಗಿರ್ತಕ್ಕಂಥ ಒಲಿ ಕೂಡ ಕಂಪ್ಲೀಟ್ಲಿ ಸಾರಿಸಿ ಅದಕ್ಕೆ ನೀಟ್ನೆಸ್ ಮಾಡಿದಲೋ ಗೊತ್ತಿಲ್ಲ, ಆದ್ರೆ ನಿನ್ನ ಮನೆಯ ಮೊದಲು ಹೊತ್ಕೊಳ್ಳೋದು ಬರೀ. ಯಾಕಂದ್ರೆ ನೀವು ಇನ್ನೊಬ್ಬರಿಗೆ ಹಾಳು ಮಾಡೋದು ನಡೆದಿದ್ದ ಕಾರಣ ನಿನ್ನ ಮನೆ ಒಲಿ ಮೊದಲು ಹೊತ್ಕೊಳ್ಳೋದಕ್ಕೆ ಜಾಗ್ರತ. ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಚೋದಕ್ಕಿಂತ ಮುಂಚೆ ನಿನ್ನ ಮನೆ ತಗದಕ್ಕಂಥ ಬೆಂಕಿ ಹತ್ಕೊಳ್ಳೋದ ಜಾಗ್ರತ. ಅದಕ್ಕ ಇಲ್ಲಿ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಹಾಳಾಯ್ತಕ್ಕಂಥ ಮನುಷ್ಯನಿಗೆ ಬಿಡಿಸಿ ರಕ್ಷಿಸಿ ಕಾಪಾಡ್ತಕ್ಕಂಥ ಒಂದು ಜ್ಞಾನ ನಿನಗೆ ಸ್ಪಷ್ಟವಾಗಿ ಬೇಕು. ಇಂಥ ಒಂದು ಜ್ಞಾನ, ಇವೆಲ್ಲ ಜ್ಞಾನಗಳು ಪಡ್ಕೊಂಡು
ಪ್ರೇರೆ. ಆದ್ರೆ ನೀವೆಲ್ಲ ಹತ್ತುಕೊಳ್ಳೋದಕ್ಕಿಂತ ಮುಂಚಿತವಾಗಿರುವ ಜ್ಞಾನ ಅಂದ್ರ ಇಲ್ಲೇ ನಾ ಬಜಾರ್ ಮಾಡಿದಿಲ್ಲ ಸುಮ್ಮನೆ ಇಲ್ಲಿ ಮ್ಯಾಲ ಬಡ್ಡಿ ನಡೆದ ಅಂತ ತಿಳಿಸ್ಕೊಡ್ತಾವ. ಬಜಾರ್ ಮಾಡಿದ್ರ ಮತ್ತ ಇನ್ನೊಂದು ಚೀಲ ಬಾಜಿ ಕಡೆ ಎಚ್ಚರ ನಿನ್ನ ಏನು ಏನಾಗ್ಬೇಕು? ಜ್ಞಾನವಂತರ ಆಗ್ಬೇಕಾ ಜ್ಞಾನಿತರ ಆಗ್ಬೇಕಾ? ಯಾರ ಕುಟುಂಬ ನಾಶ ಆಗ್ಯದ? ಜ್ಞಾನಹೀನರ ಕುಟುಂಬ ನಾಶವಾಗ್ಯದ. ಜ್ಞಾನವಂತರ ಕುಟುಂಬ ಕಟ್ಟಲ್ಪಡುತ್ತೆ. ಮೊದಲು ಯಾವ ವಿಷಯ ಕೇಳಿ ಹೇಳ್ತೀರಿ? ಮೊದಲು ಯಾವ ವಿಷಯವಾಗಿ ಕೇಳಿದೆವು? ಜ್ಞಾನಹೀನರ ಕುಟುಂಬ ಏನಾಗ್ಯದ? ನಾಶವಾಗ್ಯದ. ಮತ್ತು ಜ್ಞಾನವಂತರ ಏನ್ ಕಟ್ಟಡ? ಏನ್ ಕಟ್ಟಡ? ಜ್ಞಾನವಂತರು ಮನೆ ಕಟ್ಕೊಂಡಾರ, ಅವ್ರ ಪ್ರಯಾಸದಲ್ಲಿ ಎಲ್ಲ ಸಫಲತೆ ಆಗ್ಯದ ಜ್ಞಾನವಂತರಿಗೆ. ಮೂರನೇದು ಏನ್ ಕೇಳಿದೆವು? ಜ್ಞಾನದ ಬಗ್ಗೆ ಮೂರನೇ ಜ್ಞಾನ ಏನ್ ಕೇಳಿದೆವು? ಮೂರನೇ ಜ್ಞಾನ ಏನ್ ಕೇಳಿದೆವು? ಇನ್ನೊಬ್ಬರಿಗೆ ಮಾತುಗಳಿಂದ ರಕ್ಷಿಸಿ ಕಾಪಾಡ್ತಕ್ಕಂಥ ಒಂದು ಜ್ಞಾನ ಯಾರು ಬೇಕು? ಯಾರು ಬೇಕು? ನೀವು ಇನ್ನೊಂದ್ಸತಿ ಪ್ರಸಂಗಿ ಹೋದ್ರಿ 7:11 ಹೋದ್ರ ಸತಿ ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ. ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮವಾಗಿದೆ. ಯಾರಿಗಂತ? ಜೀವಿತರಿಗೆ. ಈ ಜೀವಿತರ ಸಂಖ್ಯೆಯಲ್ಲಿ ನೀ ಸದಾ ಜೀವಿಸಬೇಕಾದ್ರೆ ಕರ್ತನ ಜ್ಞಾನ ನಿನಗ ಬೇಕು. ದೇವರ ಜ್ಞಾನ ನಿನಗೆ ಬೇಕು. ದೇವರ ಜ್ಞಾನ ನಿನಗೆ ಆದಂದ್ರ ನಾಶವಾಯ್ತಕ್ಕಂಥ ಪ್ರತಿ ಒಬ್ಬರಿಗೆ ನೀ ರಕ್ಷಿಸುತ್ತೆ. ಹಾಳಾಯ್ತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೆ ರಕ್ಷಿಸಿ ನೀ ಕಾಪಾಡ್ತಿ. ಈ 3 ವಿಷಯ ಇರ್ತಕ್ಕಂಥ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರಲಿ. ಕಣ್ಮುಚ್ಚಲಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ತುಂಬ ಸಂತೋಷ. ಪ್ರಾರ್ಥನೆಯಲ್ಲಿ ಭಾಗವಾಗಿ ಯಾರು ಆ ಕಡೆ ನೋಡೋದು ಜ್ಞಾನದ ವಿಷಯವಾಗಿ ನೀವು ದೇವರ ವಾಕ್ಯ ಕೇಳಬೇಡಿ. ಸುಮತಿಗಿರ್ತಕ್ಕಂಥ ಜ್ಞಾನ ನೋಡಿದಿರಿ, ಕಲಮತಿಗಿರ್ತಕ್ಕಂಥ ಜ್ಞಾನ ನೋಡಿದಿರಿ, ಮಂದಮತಿಗಿರ್ತಕ್ಕಂಥ ಜ್ಞಾನ ನೋಡಿದಿರಿ. ಮಂದಮತಿ ಕೊನೆಯದಾಗಿ ಕ್ಯಾಸರಿನಾಗಿ ಓಡಾಡಲ್ಲ, ಸತ್ತೋಗಿರ. ಕಲಮತಿ ಜ್ಞಾನಮತಿ ಅದ್ಭುತವಾಗಿ ಅವರು ಸುಮತಿ ಕಲಮತಿ ಜ್ಞಾನವಂತರಾಗಿ ನೀವಿದ್ದ ಬಳಿ ಹೋಗಿ ಅವರು ಜೀವನ ಮಾಡಿರ್ತಾರೆ. ಅದಕ್ಕಾಗಿ ವಾಕ್ಯ ನಿಮ್ಮೆಲ್ಲರ ಜೀವಿತ ಆಸೆಯಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ. ದೇವರು ಜೀವಿತ ಆಸೆ ಮಾಡ್ತಾನೆ. ಯಾವಾಗ ನಾಲ್ಕು ಬರದ ಪ್ರಾರ್ಥನೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ನಿಮಗೆ ಮಹಿಮೆ ಆಗ್ತಿರೋದಕ್ಕಾಗಿ ಒಳ್ಳೆಯ ಸಮಯ ಮತ್ತು ಸಂದರ್ಭ, ಅವಕಾಶ, ಜ್ಞಾನದ ವಿಷಯವಾಗಿ ನಮ್ಮನ್ನು ವಾಕ್ಯ ಜೊತೆ ಮಾತಾಡೋದು. ಈ ಜ್ಞಾನ ನಮ್ಮೆಲ್ಲರಿಗೂ ಬೇಕಪ್ಪ ಕರ್ತನೆ. ನಿನ್ನ ಜ್ಞಾನ ನಮ್ಮೊಳಗೆ ಇಲ್ಲಂದ್ರ ನಾವು ಹುಚ್ಚರ ಸಮಾನ. ನಿನ್ನ ಜ್ಞಾನದಿಂದ, ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಅನುಗ್ರಹದಿಂದ, ನಿನ್ನ ಕೃಪೆಯಿಂದ ನಮ್ಮನ್ನು ಜ್ಞಾನಹೀನರಾಗಿ ಜನರು ಹಾಳಾಗಿರುತ್ತಾರೆ. ಅವ್ರ ಸಂತತಿ ಹಾಳಾಗಿರುತ್ತಾರೆ. ಅವ್ರ ಕುಟುಂಬ ನಾಶವಾಗಿದೆ. ಅವ್ರ ಕುಟುಂಬ ಶಾಪಗ್ರಸ್ತ ಕುಟುಂಬಗಳಾಗಿ ವಾಗ್ದಾನವನ್ನು ಮಾಡುತ್ತಾರೆ. ಪ್ರಿಯ ಸಹೋದರರೇ, ಜ್ಞಾನಹೀನರ ಕುಟುಂಬ ನಿನ್ನ ಅದನ್ನ ಒಂದೊಂದು ಜ್ಞಾಪಕ ಮಾಡು. ಜ್ಞಾನಹೀನರಾಗಿ ಬಳಲಿ ಹೋಗಿ ನೀ ಹಾಳಾದ, ನಿನ್ನ ಕುಟುಂಬ ಹಾಳಾಗಿದ ಒಂದೊಂದು ನಾವು ಮಾಡ್ಬೋದು. ನೀ ಯಾವತ್ತು ನಡೆದಿ ಅದರ ನಿನ್ನ ಕುಟುಂಬ ನಿನ್ನ ಮಹತ್ವ ನಡೆಸ್ತೀವಿ. ಜ್ಞಾನವಂತನು ಪ್ರಯಾಸ ಪಡ್ತಾನಂತ ಆ ಪ್ರಯಾಸದಲ್ಲಿ ಪ್ರತಿಫಲದ ಅವನ ಆತ್ಮಕ ಲಾಭದ ಅವ ಎಂದಿಗೂ ನಿರರ್ಥಕವಾಗಲ್ಲ. ಜ್ಞಾನವಂತರು ಮನೆಯನ್ನು ಕಟ್ಕೊಳ್ತಾರ. ಮನೆಯಲ್ಲಿ ಯಾವ ಯಾವ ಕಾರ್ಯಗಳಿರ್ಬೇಕು, ಎಲ್ಲಿ ಯಾವ ಮೂಲೆ ಕೋಣೆಯಲ್ಲಿ ಯಾವ ಬಿಡ್ಬೇಕು ಅವನಿಗೆ ಜ್ಞಾನ ಅದ. ಜೀವಿತರಿಗೆ ಜ್ಞಾನ, ಸತ್ತವರಿಗೆ ಜ್ಞಾನ ಇಲ್ಲ. ಜೀವಿತರ ಜ್ಞಾನ ಯಾವಾಗ ಇರಬೇಕಂದ್ರೆ ಇನ್ನೊಬ್ಬ ಹಾಳಾಗತನ, ನಾಶಗೊಳ್ಳತನ, ಒಳಗೆ ಹೋಗಿರತರ ಅವ್ರಿಗೆ ರಕ್ಷಿಸ್ತಕ್ಕಂಥ ಜ್ಞಾನ. ಯಾವ ಜ್ಞಾನದಲ್ಲಿ ಸತ್ಯ ಜ್ಞಾಪಕ ಮಾಡ್ಕೊ. ನಾಶವಾಯ್ತಕ್ಕಂಥ ಜ್ಞಾನ ನಿಮ್ಮಲ್ಲ, ನಿನ್ನ ಕುಟುಂಬ ನಾಶವಾಯ್ತಂದ್ರೆ ನಿನ್ನ ಆತ್ಮಕ ಪ್ರತಿಫಲ ಬರ್ತಕ್ಕಂಥ ಒಂದು ಜ್ಞಾನ, ಮನೆ ಕಟ್ಟತಕ್ಕಂಥ ಜ್ಞಾನ, ಹೃದಯ ಕಟ್ಟಿಕೊಳ್ಳತಕ್ಕಂಥ ಒಂದು ಜ್ಞಾನ ನಿಮ್ಮಲ್ಲ. ಅದನ್ನ
ಪ್ರತಿಫಲದ ಪ್ರಿಯೆ ಜೀವನದಲ್ಲಿ ಜ್ಞಾನದ ದೇವರೇ ಮಹಿಮೆ ಆಗ್ತಪ್ಪ ವಾಕ್ಯದಲ್ಲಿ ಅದ್ಭುತವಾಗಿ ನನಗ ನಮ್ಮೆಲ್ಲರಿಗೆ ಮೂರು ವಿಷಯವಾಗಿ ನೀವು ಮಾತಾಡಿದರಪ್ಪ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ ಲಾಭವಾಗಿ ಫಲವಾಗಿ ಕಾಣುವಂತೆ ಇರುವಂತೆ ನಮ್ಮನ್ನು ಸಹಾಯ ಮಾಡಿ. ನಿನ್ನ ಜ್ಞಾನ ಇಲ್ಲದೆ ನಾವು ಹುಚ್ಚರಾಗುತ್ತಪ್ಪ. ನಿನ್ನ ಜ್ಞಾನ ಇಲ್ಲದೆ ನಾವು ಹುಚ್ಚರಾಗುತ್ತಪ್ಪ. ನಿಮ್ಮ ಜ್ಞಾನ ನಮಗೆ ಲೋಕದಲ್ಲಿ ಬದುಕಬೇಕಾದ್ರೆ, ನಂಬಿಗೋಸ್ಕರ ಜೀವಿಸಬೇಕಾದ್ರೆ, ನಂಬಿಕೆ ವಿಶ್ವಾಸನ ಬೆಳೆಯಬೇಕಾದ್ರೆ ಯಾವ ಜ್ಞಾನವನ್ನು ನಾವು ಬೇಕು ಕರ್ತಾನೆ ಆ ಜ್ಞಾನವನ್ನು ನಮ್ಮೆಲ್ಲರಿಂದ ದಯಪಾಲಿಸ್ತಾರೆ. ನಿನ್ನ ಜ್ಞಾನ ಇಲ್ಲದೆ ನಾವು ಹುಚ್ಚರಾಗುತ್ತಪ್ಪ. ನಿನ್ನ ಜ್ಞಾನವಿಲ್ಲದೆ ನಾವು ಹಾಳೆಂದು ನಾಶವಾಗಬೇಕಾದ್ರೆ ನಿನ್ನ ಜ್ಞಾನದಿಂದ ನನ್ನನ್ನು ನಮ್ಮೆಲ್ಲರನ್ನು ಕೊಟ್ಟುಕೊಂಡು ಸಭೆಯನ್ನು ಸಭಿಕರನ್ನು ಆಲಯದಲ್ಲಿ ಬಂದು ಸ್ತುತಿ ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಬೇಕಾಗಬೇಕು. ಪ್ರತಿಯೊಬ್ಬರ ಜ್ಞಾನ ಕೊಡಪ್ಪ. ನಿನ್ನ ಜ್ಞಾನ ಅನುಸಾರವನ್ನು ನಡೆಯುತ್ತೆ. ವಾಕ್ಯದಲ್ಲಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದೆ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ ಫಲವಾಗಿ ಸದಾ ಕಾಲಕ್ಕೂ ನಿತ್ಯಕ್ಕೆ ನೆಲೆಗೊಂಡಿರಬೇಕೆಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸಮಾಜದ ನಮ್ಮೆಲ್ಲರ ಆತ್ಮ ಕಾಣಿಸಿದ ನೀನು ವಾಕ್ಯದಲ್ಲಿ ನನ್ನ ಅದ್ಭುತವಾಗಿ ಮಾತಾಡಿದರೆ ಪ್ರಾರ್ಥಿಸ್ತಾ ಆಮೇಲೆ ಆಮೇಲೆ ಆಮೇಲೆ